ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಡಿಜಿಟಲ್ ಸ್ಕೂಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ರಮೇಶ್ ಸರ್. ನಿಮಗೋಸ್ಕರವಾಗಿ ಸಮಾಜ ವಿಜ್ಞಾನ ಭಾಗ 1ರ 3ನೇ ವಿಡಿಯೋ ನಿಮಗೋಸ್ಕರ ತರ್ತಾ ಇದ್ದೀನಿ ಸ್ನೇಹಿತರೆ. ಇಂಥ ಅದ್ಭುತವಾಗಿರ್ತಕ್ಕಂತಹ ಸಾಧನಾ ಸ್ಕೂಲ್ನ ಯಾರು ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ಮುಖಾಂತರ ನಮ್ಮೆಲ್ಲ 10ನೇ ತರಗತಿಯ ಪಾಠಗಳ ಸರಣಿಯನ್ನು ಕಂಪ್ಲೀಟ್ ಎಂಜಾಯ್ ಮಾಡಿ ಅಂತೇಳಿ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಪಾಠ ನಿಮಗೆ ಅಧ್ಯಾಯ 3 ತಾವು ನೋಡ್ತಾ ಇದ್ದೀರಿ. ಈ ಅಧ್ಯಾಯ 3 ಬಹಳ ವಿಶೇಷವಾಗಿರ್ತಕ್ಕಂಥ ಅಧ್ಯಾಯ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ. ಕಾರಣ ಏನು ಅಂತಂದರೆ, ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಬಂದ ಮೇಲೆ ಏನೇನು ಪರಿಣಾಮಗಳಾಯಿತು ನಮ್ಮ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ, ಧಾರ್ಮಿಕ ವ್ಯವಸ್ಥೆಯಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ, ಎಲ್ಲ ರೀತಿಯ ಸರ್ವತೋಮುಖ ಬೆಳವಣಿಗೆಯಲ್ಲಿ ಹೇಗೆ ಬದಲಾವಣೆಗಳಾಯಿತು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನೆನಪಿರಲಿ, ಈ ಇಡೀ ಪಾಠವನ್ನು ಓದಿದಾಗ ನಿಮಗೆ ಯಾವ್ಯಾವ ಅಂಶಗಳು ಮನದಟ್ಟಾಗ್ತವೆ ಅಂತಂದರೆ, ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ಮಾಡಿದ್ರಿಂದ ಇಲ್ಲಾಗಿರೋ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಬದಲಾವಣೆಗಳು. ಅಂದರೆ ಈ ಹಿಂದೆ ನಮ್ಮ ಭಾರತದಲ್ಲಿ ಮೊಘಲ್ ಆಡಳಿತದ ನಂತರ ಬ್ರಿಟಿಷರ ಆಡಳಿತದಲ್ಲಿ ಆಗಿರುವಂಥ ಬದಲಾವಣೆಗಳನ್ನು ಓದ್ತೀರಾ. ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಪೊಲೀಸ್ ಮತ್ತು ಸೈನ್ಯ ವ್ಯವಸ್ಥೆಯಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ನೋಡ್ತೀರಾ. ಮತ್ತು ರಾಜರ ಕಂದಾಯ ಪದ್ಧತಿಗೂ ಬ್ರಿಟಿಷ್ ಆಡಳಿತದ ಕಂದಾಯ ಪದ್ಧತಿಯಲ್ಲಾಗಿರ್ತಕ್ಕಂಥ ಬದಲಾವಣೆ ನೋಡ್ತೀರಾ. ಅದರಲ್ಲೂ ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿಗಳ ಬಗ್ಗೆ ತಿಳ್ಕೊತೀರಿ. ಇನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಬದಲಾವಣೆಗಳು ಕೂಡ ಆಗಿದೆ. ಲಾರ್ಡ್ ಮೆಕಾಲೆ ವರದಿಗಳು, ಚಾರ್ಲ್ಸ್ ವುಡ್ನ ಆಯೋಗದ ವರದಿಗಳು ಮತ್ತು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಾಗಿರ್ತಕ್ಕಂತಹ ಸಂವಿಧಾನ ಸುಧಾರಣೆಗಳು, ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟು, ಪಿಟ್ ಇಂಡಿಯಾ ಕಾಯ್ದೆಗಳು, ಚಾರ್ಟರ್ ಕಾಯ್ದೆಗಳಿರ್ಬೋದು, ಇವುಗಳಿಂದ ಏನು ಬದಲಾವಣೆಗಳಾಯಿತು ಅನ್ನೋದನ್ನು ಕೂಡ ಇದರಲ್ಲಿ ನೀವು ಅಧ್ಯಯನ ಮಾಡ್ತೀರಾ. ಜೊತೆಗೆ ಸ್ನೇಹಿತರ ನೆನಪಿರಲಿ, ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮಗಳಾಗಿದ್ದಂಥ ಬಹುಮುಖ್ಯವಾದ ಕಾರಣ ಅಂತಂದರೆ, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಿದ್ದಂಥ ಏಕರೂಪ ರಾಜಕೀಯ ವ್ಯವಸ್ಥೆ. ಕಳೆದ 2 ಲೆಸನ್ನಲ್ಲಿ ನೀವು ನೋಡಿದ್ದೀರಾ. ಒಂದು ಬಂಗಾಳ ಪ್ರಾಂತ್ಯ ಇತ್ತು, ಮತ್ತು ಮದ್ರಾಸ್ ಪ್ರಾಂತ್ಯ ಇತ್ತು, ಈ ಕಡೆ ಮುಂಬೈ ಪ್ರಾಂತ್ಯಗಳಿತ್ತು. 3 ಪ್ರಾಂತ್ಯಗಳಲ್ಲೂ ಗವರ್ನರ್ಗಳಿದ್ರು, ಕಾನೂನು ವ್ಯವಸ್ಥೆಗಳು ಬದಲಾವಣೆಗಳಾಗ್ತಾ ಇತ್ತು. ಬಟ್ ಈಗ 3ಅನ್ನೂ ಕೂಡ ಒಂದೇ ಅಧೀನಕ್ಕೆ ತಂದುಬಿಟ್ಟು ಏಕರೂಪ ರಾಜಕೀಯ ವ್ಯವಸ್ಥೆಯನ್ನು ಅಳವಡಿಸಿದ್ರು. ಇದರಿಂದ ಭಾಳಷ್ಟು ಬದಲಾವಣೆಗಳಿಗೆ ಕಾರಣ ಆಯಿತು. ಶಿಕ್ಷಣ ಇರ್ಬೋದು, ನ್ಯಾಯಾಂಗ ವ್ಯವಸ್ಥೆ, ಭೂಕಂದಾಯ, ವ್ಯಾಪಾರ, ಕೃಷಿ ಮುಂತಾದ ಕ್ಷೇತ್ರಗಳಲ್ಲಿ ಆಡಳಿತಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಕ್ರಮಗಳನ್ನು ಜಾರಿಗೆ ತಂದರು. ಹಾಗೆ ಜಾರಿಗೆ ತಂದಿದ್ದರಿಂದ ಏಕರೂಪತೆಯನ್ನು ಕೊಡಲಿಕ್ಕೆ ಬ್ರಿಟಿಷರು ಒಂದು ಸಫಲತೆಯನ್ನು ಕಂಡುಕೊಂಡ್ರು ಅಂತಲೇ ಹೇಳ್ಬೋದು. ಈ ನಿಟ್ಟಲ್ಲಿ ಅವರ ಕಂಪನಿಯ ಆಡಳಿತ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ಕೂಡ ತರ್ತಾರೆ. ಆ ಪ್ರಯೋಗಗಳಲ್ಲಿ ಮೊದಲನೇ ಪ್ರಯೋಗ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಸೆಕ್ಟ್ರಲ್ಲಿ ಬದಲಾವಣೆಗಳು ಮತ್ತು ಜುಡಿಷಿಯರಿ ಸೆಕ್ಟ್ರಲ್ಲಿ ಬದಲಾವಣೆಗಳು, ಅಂದರೆ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆಗಳು. ಹಾಗಾದರೆ ಸ್ನೇಹಿತರೆ, ನಾಗರಿಕ ಸೇವೆಗಳು ತಂದಿರತಕ್ಕಂಥ ಬದಲಾವಣೆಗಳನ್ನು ನೋಡ್ಬೋದು. ಭಾರತದಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಆತ ಇದ್ದಂಥ ಕಾಲ, ಭಾರತದ ಗವರ್ನರ್ ಜನರಲ್ ಆಗಿದ್ದಂಥ ಸಂದರ್ಭ. ಆ ಲಾರ್ಡ್ ಕಾರ್ನ್ ವಾಲಿಸ್ ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಹಾಗಾಗಿ ಇವನನ್ನು ಬ್ರಿಟಿಷ್ ಆಡಳಿತದ ಕಾಲದಲ್ಲಿನ ಲಾರ್ಡ್ ಕಾರ್ನ್ ವಾಲಿಸನ್ನು ಬ್ರಿಟಿಷ್ ಆಡಳಿತದ ನಾಗರಿಕ ಸೇವಾ ವ್ಯವಸ್ಥೆಯ ಪಿತಾಮಹ ಅಂತಲೇ ಕರೀತಾರೆ. ಅಂತಹ ಒಬ್ಬ ಲಾರ್ಡ್ ಕಾರ್ನ್ ವಾಲಿಸ್ ಈ ಭಾರತಕ್ಕೆ ಬಂದಾಗ ನಾಗರಿಕ ಸೇವೆಗಳಲ್ಲಿ ಬದಲಾವಣೆಗಳನ್ನು ತರ್ತಾನೆ. ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ನಡೆಸುವ ಸಲುವಾಗಿ ನೌಕರನ ನೇಮಕ ಮಾಡಿಕೊಳ್ಳುವ ಪದ್ಧತಿ ಮೊದಲಿನಿಂದಲೂ ಇದು ರೂಢಿಯಲ್ಲಿತ್ತು. ಬ್ರಿಟಿಷರು ತಮ್ಮದೇ ನೌಕರರನ್ನ ತೆಗೆದುಕೊಳ್ತಾ ಇದ್ರು. ಈಗ ಇಂಗ್ಲೆಂಡ್ ಸರ್ಕಾರ ಸ್ಥಳೀಯ ಮಟ್ಟದ ನೌಕರರನ್ನ ತಗೊಳ್ಬೇಕು. ಕಾರಣ ಇಷ್ಟೇ, ಇಂಗ್ಲೆಂಡ್ ನೌಕರರನ್ನ ಅಪಾಯಿಂಟ್ ಮಾಡ್ಕೊಂಡ್ರೆ ಹೆಚ್ಚಿನ ಲಾಸ್ ಕಂಪ್ನಿಗೆ ಆಗ್ತಾಯಿತ್ತು. ಯಾಕೆಂದರೆ ಹೆಚ್ಚಿಗೆ ಸಂಬಳ ಕೊಡಬೇಕಾಗಿತ್ತು. ಆದರೆ ಕಡಿಮೆ ಸಂಬಳಕ್ಕೆ ಉತ್ತಮ ನೌಕರನ ರೂಪಿಸುವ ಜವಾಬ್ದಾರಿ ಲಾರ್ಡ್ ಕಾರ್ನ್ ವಾಲಿಸಿಗೆ ಬರುತ್ತೆ. ಕಂಪನಿಯ ಈ ಲಾಸನ್ನು ತಪ್ಪಿಸ್ಬೇಕು ಅಂತ ಇಲ್ಲಿ ಆತ ಕಂಪನಿಗಾಗಿ, ಈ ನೌಕರಿಯಾಗಿ ಖಾಸಗಿಯಾಗಿ ವ್ಯಾಪಾರ ಮಾಡಿಕೊಳ್ಳಿಕ್ಕೂ ಕೂಡ ಅನುಮತಿಗಳನ್ನೆಲ್ಲ ಕೊಟ್ಟು ಬದಲಾವಣೆ ನೋಡೋದಕ್ಕೆ ಟ್ರೈ ಮಾಡ್ದ.
ಹಾಗಾಗಿ ನಾಗರಿಕ ಸೇವಾ ವ್ಯವಸ್ಥೆಯಲ್ಲಿ ಇಲ್ಲಿನ ಜನರನ್ನು ಬಳಸ್ಕೊಂಡ್ಬಿಟ್ಟು ಬದಲಾವಣೆ ತರಬೇಕು ಅಂತ ಪ್ರಯತ್ನ ಒಂದು ಕಡೆ, ಮತ್ತು ಕಂಪನಿಯಲ್ಲಿ ಒಂದಿಷ್ಟು ರೀತಿಯ ಪ್ರಾವಿಷನ್ಸ್ ಖಾಸಗಿ ವ್ಯಾಪಾರಕ್ಕೆ ಕೊಟ್ಟ. ಇದರಿಂದ ಕೂಡ ಅವನಿಗೊಂದು ಎಫೆಕ್ಟ್ ಕೂಡ ಆಗುತ್ತೆ. ಏನಾಗುತ್ತೆ, ಖಾಸಗಿಯಾಗಿ ಕೊಟ್ಟಂಥ ಈ ಅವಕಾಶವನ್ನು ನೌಕರರು ಅನೈತಿಕ ಮಾರ್ಗಗಳಲ್ಲಿ ಬಳಸ್ಕೊಂಡ್ಬಿಟ್ಟು ಹೆಚ್ಚಿನ ಹಣ ಗಳಿಸೋದಕ್ಕೆ ಶುರು ಮಾಡಿ ಒಂದು ರೀತಿ ಭ್ರಷ್ಟತೆಯನ್ನು ತಂದುಬಿಟ್ರು. ಇದರಿಂದ ಕಂಪನಿಗೂ ಲಾಸ್ ಆಯಿತು, ಇಂಗ್ಲೆಂಡ್ ಗವರ್ನೆನ್ಸ್ಗೂ ಕೂಡ ಒಂದು ಕೆಟ್ಟ ಹೆಸರು ಬರೋದಕ್ಕೆ ಶುರುವಾಯಿತು. ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗಿಯೇ ಈಗ 1773ರಲ್ಲಿ ಇಂಗ್ಲೆಂಡ್ನ ಸರ್ಕಾರ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮುಖಾಂತರವಾಗಿ ಈ ಎಲ್ಲ ವ್ಯವಸ್ಥೆಯ ಮೇಲೆ ನಿಯಂತ್ರಣವನ್ನು ಹೇರೋದಕ್ಕೆ ಟ್ರೈ ಮಾಡ್ತು. ಕೊನೆಗೆ 1800ರಲ್ಲಿ ನಾಗರಿಕ ಸೇವೆಯನ್ನು ಮಾಡಲಿಕ್ಕೆ ಯಾರ್ಯಾರು ಬಯಸ್ತಾರೋ ಅವರೆಲ್ಲರಿಗೂ ಕೂಡ ಲಾರ್ಡ್ ಕಾರ್ನ್ ವಾಲಿಸ್ ಬ್ರಿಟನ್ ಮಾದರಿಯಲ್ಲಿ ಅವರಿಗೆ ಎಜುಕೇಷನನ್ನು ಕೊಟ್ಟುಬಿಟ್ಟು ಆ ಒಂದು ಎಜುಕೇಷನನ್ನು ಪಡೆದಂಥ ಭಾರತೀಯರನ್ನು ಕೂಡ ನಮ್ಮ ಬ್ರಿಟಿಷ್ ಸೇವೆಗೆ ಸೇರಿಸ್ಕೊಳ್ಬೋದು ಅಂತೇಳಿ ಅವನ ತಲೆಯಲ್ಲಿ ಬಂದಿತ್ತು. ಹಾಗಾಗಿ ಲಾರ್ಡ್ ಕಾರ್ನ್ ವಾಲಿಸ್ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದ. ಎಕ್ಸಾಮ್ಸ್ ಪ್ರಶ್ನೆ ಇಲ್ಲೇ ಬರ್ತದೆ, ಫೋರ್ಟ್ ವಿಲಿಯಂ ಕಾಲೇಜನ್ನು ಯಾಕೆ ಸ್ಥಾಪಿಸಿದ ಲಾರ್ಡ್ ಕಾರ್ನ್ ವಾಲಿಸ್ ಅಂದರೆ ಅದರ ಮುಖ್ಯ ಉದ್ದೇಶ ಭಾರತದಲ್ಲಿ ಬ್ರಿಟಿಷ್ನ ಸೇವೆಯನ್ನು ಮಾಡಲಿಕ್ಕೆ ಬೇಕಾಗುವ ನೌಕರರಿಗೆ ಒಂದು ಶಿಕ್ಷಣವನ್ನು ಕೊಟ್ಬಿಟ್ಟು ಅವರು ತಮಗೇನು ಬೇಕೋ ಆ ಸೇವೆಯನ್ನು ಕರೆಕ್ಟಾಗಿ ಅವರಿಗೆ ಕಲಿಸೋದ್ರ ಮುಖಾಂತರವಾಗಿ ಕಂಪನಿಗೂ ಲಾಭವನ್ನು ಮಾಡಿಕೊಡೋದು ಮತ್ತು ಸ್ಥಳೀಯರಿಗೂ ಉದ್ಯೋಗವನ್ನು ಸೃಷ್ಟಿಸ್ಬೋದು ಅನ್ನೋ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನು ಮಾಡ್ದ. ಆನಂತರ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಇದಕ್ಕೆ ಬೆಂಬಲ ಕೊಡಲಿಲ್ಲ. ಯಾಕೆ ಅಂದರೆ ಇನ್ನು ಮುಂದೆ ಇಂಗ್ಲೆಂಡ್ ಸರ್ಕಾರ ನಮ್ಮನ್ನು ನೇಮಕ ಮಾಡಿಕೊಳ್ಳಲ್ಲ, ಇದರಿಂದ ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೂ ಅವಕಾಶಗಳು ಸಿಗೋಲ್ಲ ಅನ್ನೋದಾಗಿತ್ತು. ಮತ್ತು ಅಲ್ಲಿವರೆಗೂ ಕೂಡ 1853ರವರೆಗೂ ಕೂಡ ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ನಿರ್ದೇಶಕರೇ ಮಾಡ್ತಾಯಿದ್ರು. ಹೆಚ್ಚಿನ ಒಂದು ಲಾಭಾಂಶವನ್ನು ಮಾಡಿಕೊಂಡು ಅಂಥ ನೌಕರನ್ನ ಇವರು ನೇಮಕ ಮಾಡ್ತಾಯಿದ್ರು. ಇನ್ನು ಮುಂದೆ ಇದಕ್ಕೆ ಅವಕಾಶ ಆಗಲ್ಲ ಅಂಥೇಳಿ ಇದನ್ನು ಇಂಗ್ಲೆಂಡ್ನ ನಿರ್ದೇಶಕರು ವಿರೋಧ ಮಾಡಿದರೆ ವಿನಃ ಭಾರತೀಯರು ಇದನ್ನು ಸಪೋರ್ಟ್ ಕೂಡ ಮಾಡ್ತಾರೆ. 1853ರ ನಂತರ ನಾಗರಿಕ ಸೇವೆಗೆ ಯಾರಾದರೂ ಸೇರ್ತೀವಿ ಅಂತ ಅಂದರೆ ಈಗ ಇಂಗ್ಲೆಂಡ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ಒಂದು ಹೊಸ ರೂಲ್ಸ್ ತರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರು ಅರ್ಹತೆ ಗಳಿಸ್ತಾರೋ ಅವರನ್ನು ಕಂಪನಿಯ ನೌಕರನಾಗಿ ಆಯ್ಕೆ ಮಾಡಿಕೊಳ್ಳೋ ಅಂಥ ಪದ್ಧತಿಗೆ ಈ ತೀರ್ಮಾನ 1853ರಲ್ಲಿ ನಾಗರಿಕ ಸೇವೆನಲ್ಲಿ ತಂದರು. ಇದರಿಂದ ಭಾರತೀಯರಿಗಂತೂ ಸ್ವಲ್ಪ ಹೆಚ್ಚಿನ ಮತ್ತೆ ಪ್ರಯೋಜನ ಆಗಲಿಲ್ಲ. ಕಾರಣ ಇಷ್ಟೇ, ಅವರು ಕೇಳ್ತಿದ್ದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಸಾಮರ್ಥ್ಯ ಬ್ರಿಟಿಷರಿಗೆ ಹೆಚ್ಚಿನ ಲಾಭದಾಯಕವಾಗಿತ್ತೆ ವಿನಃ ಆ ಒಂದು ಪೇಪರಲ್ಲಿ ಕೇಳುವಂತಹ ಪ್ರಶ್ನೋತ್ತರಗಳ ಸಾಮರ್ಥ್ಯ ಭಾರತೀಯರಿಗೆ ಇರಲಿಲ್ಲ. ಹಾಗಾಗಿ ಭಾರತೀಯರು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಂಡು ಉದ್ಯೋಗ ಗಿಟ್ಟಿಸ್ತಕ್ಕಂತಹ ವ್ಯವಸ್ಥೆ ಬರಲಿಲ್ಲ. ಇನ್ನೊಂದು ಕಡೆ ಲಾರ್ಡ್ ಕಾರ್ನ್ ವಾಲಿಸ್ ಕೂಡ ಆ ನಂತರದಲ್ಲಾದಂಥ ಈ ಬದಲಾವಣೆಗಳ ಸಮಯದಲ್ಲಿ ಅವನು ಇರಲಿಲ್ಲ. ಆದರೂ ಲಾರ್ಡ್ ಡಾಲೌಸಿ ಅಂಥವ್ರ ಕಾಲದಲ್ಲಿ ಈ ಒಂದು ಪ್ರಯೋಜನಗಳು ಭಾರತೀಯರನ್ನ ಅವಮಾನಿಸೋ ರೀತಿ ಮಾಡಲಾಗಿತ್ತು ಅಂತ ಹೇಳಲಾಗುತ್ತೆ. ಹಾಗಾಗಿ ಕಾರ್ನ್ ವಾಲಿಸ್ ತಾನಿದ್ದಾಗಲೇ ಇದನ್ನು ಹೇಳ್ತಾನೆ, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂಥೇಳಿ ಆತ ಪ್ರತಿಪಾದನೆ ಮಾಡ್ತಾ ಬಂದು ಭಾರತೀಯರಿಗೆ ಉದ್ಯೋಗ ಕೊಡೋದಾದರೆ ಅತ್ಯಂತ ಕೆಳದರ್ಜೆಯ ಉದ್ಯೋಗಗಳನ್ನು ಮಾತ್ರ ಕೊಡಿ, ಉನ್ನತ ಮಟ್ಟದ ಉದ್ಯೋಗಗಳದು ಭಾರತೀಯರಿಗೆ ಅವಶ್ಯಕತೆ ಇಲ್ಲ, ಕೊಡಬೇಡಿ ಅಂತಲೂ ಕೂಡ ಹೇಳ್ತಾನೆ. ಅಂಥ ಒಬ್ಬ ಭ್ರಷ್ಟ ಇವನು ಭಾರತೀಯರ ಬಗ್ಗೆ ಇಷ್ಟು ನೀಚವಾಗಿ ಮಾತಾಡ್ತಾನೆ. ಕಾರಣ ಇಷ್ಟೇ, ಇಂಗ್ಲೆಂಡ್ ಮಾದರಿಯ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಇವನು ಇದನ್ನು ಮಾತಾಡ್ತಾನೆ. ಆನಂತರ ನಾಗರಿಕ ವ್ಯವಸ್ಥೆಗೆ ಬರ್ತೀವಿ. ವೆರಿ ಇಂಪಾರ್ಟೆಂಟು. ಭಾರತದಲ್ಲಿ ಬ್ರಿಟಿಷರ ಆಡಳಿತ ಬರೋಕ್ಕಿಂತ ಮುಂಚೆ ಮೊಘಲ್ ಸಂಸ್ಥಾನ ಬಹಳ ದೊಡ್ಡದಾಗಿತ್ತು. ಮೊಘಲ್ ಸಂಸ್ಥಾನದ ರೀತಿಯ ನ್ಯಾಯಾಂಗ ವ್ಯವಸ್ಥೆಯನ್ನೇ ನೋಡ್ಕೊಂಡು ಬರ್ತಾ ಇದ್ವಿ. ಈಗ ಭಾರತೀಯರು ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ನೋಡಲು ಶುರು ಮಾಡಿದ್ದೆ ಬ್ರಿಟಿಷರ ಆಡಳಿತದಿಂದ. ಯಾವಾಗ ಬಕ್ಸರ್ ಕದನ, ಪ್ಲಾಸಿ ಕದನಗಳು ಮುಗೀತೋ ಬಂಗಾಳ, ಮದ್ರಾಸ್ ಮತ್ತು ಮುಂಬೈ, ದಕ್ಷಿಣ ಭಾರತದ ಅನೇಕ ಪ್ರಾಂತ್ಯಗಳು ಬ್ರಿಟಿಷರ ಅಧೀನಕ್ಕೆ ಬಂದ ಮೇಲೆ ಹೊಸ ನ್ಯಾಯಾಂಗ ವ್ಯವಸ್ಥೆಗೆ ಇಲ್ಲಿ ಅಡಿಪಾಯ ಶುರುವಾಯಿತು. ಅದಕ್ಕೆ ಮೊದಲ ಬೆಳವಣಿಗೆ ನಾವು ಎಲ್ಲಿ ಕಾಣ್ಬೋದು ಅಂದರೆ 1764 ಬಕ್ಸರ್ ಕದನ ಮುಗೀತು. ಬಕ್ಸರ್ ಕದನ ಮುಗಿದ ಮೇಲೆ 1765ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅದು ನಿಮ್ಮ ಬುಕ್ಕಲ್ಲಿ ಇಲ್ಲ ಅಷ್ಟೇ, ಅಲಹಾಬಾದ್ ಒಪ್ಪಂದ ಅಂತ ಕರಿತೀವಿ.
ಆಗ ನಮ್ಮ ಮೊಘಲ್ ಅರಸ 2ನೇ ಶಾ ಆಲಂ ಈ ಒಪ್ಪಂದದಲ್ಲಿ ಸಹಿ ಮಾಡಿರ್ತಾನೆ. ಮಾಡೋದ್ರ ಮುಖಾಂತರ ಬ್ರಿಟಿಷರಿಗೆ ಒಂದು ಪರವಾನಿಗೆ ಕೊಡ್ತಾನೆ. ಏನು? ದಿವಾನಿ ಹಕ್ಕು ಅಂತಕ್ಕಂಥ ಒಂದು ಅಧಿಕಾರವನ್ನು ಕೊಡ್ತಾನೆ. ಏನು ದಿವಾನಿ ಹಕ್ಕು ಅಂತಂದರೆ, ಬಂಗಾಳದಲ್ಲಿ ಕಂದಾಯವನ್ನು ವಸೂಲಿ ಮಾಡುವಂತಹ ಒಂದು ಹಕ್ಕು. ಈವರೆಗೂ ಅದು ಬಂಗಾಳದ ಸುಬೇದಾರ್ ವಸೂಲಿ ಮಾಡ್ತಾ ಇದ್ದ, ಅದನ್ನು ಮೊಘಲ್ ಸಂಸ್ಥಾನಕ್ಕೆ ಕಳಿಸ್ತಾ ಇದ್ದ. ಈಗ ಹಾಗಿಲ್ಲ. 2ನೇ ಶಾ ಆಲಂ ಈ ಅಧಿಕಾರವನ್ನು ಬ್ರಿಟಿಷರಿಗೆ ಕೊಟ್ಬಿಟ್ಟ. ಹಾಗಾಗಿ ಬ್ರಿಟಿಷರು ಈ ಒಂದು ಸ್ಥಳೀಯ ಪ್ರದೇಶದ ಜನರಿಂದ ಕಂದಾಯ ವಸೂಲಿ ಮಾಡೋ ಹಕ್ಕನ್ನು ಪಡ್ಕೊಳ್ತಾರೆ. ಇದನ್ನೇ ದಿವಾನಿ ಹಕ್ಕುಗಳು ಅಂತಲೂ ಕೂಡ ಕರಿತೀವಿ. ಈ ಹಿಂದೆ ನೀವು ನೋಡಿರ್ಬೋದು, ಪ್ಲಾಸಿ ಕದನದ ಸಂದರ್ಭದಲ್ಲಿ ಇವರಿಗೆ ಇನ್ನೊಂದು ಹಕ್ಕು ಕೂಡ ಸಿಕ್ಕಿತ್ತು. ಆವಾಗ ಮುಕ್ತ ವ್ಯಾಪಾರ ಮಾಡ್ತಕ್ಕಂಥ ಹಕ್ಕು ಸಿಕ್ಕಿತ್ತು. ಈಗ ಮುಕ್ತ ವ್ಯಾಪಾರದ ಜೊತೆಗೆ, ಅಂದರೆ ದಸ್ತಕ್ನ ಜೊತೆಗೆ, ಈಗ ದಿವಾನಿ ಹಕ್ಕು ಕೂಡ ಇವರಿಗೆ ಸಿಕ್ತು. ಹೀಗಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅಂತ ಬಂದವನು ಈ ಒಂದು ಅಧಿಕಾರವನ್ನು ಬ್ರಿಟಿಷರು ಗಿಟ್ಟಿಸ್ಕೊಳ್ತಾರೆ. ಈಗ ಬಂಗಾಳ ಪ್ರಾಂತ್ಯದಲ್ಲಿ ಡ್ಯುಯಲ್ ಗವರ್ನೆನ್ಸ್ ಸಿಸ್ಟಮ್ಸ್ ಜಾರಿಗೆ ಬರೋದಕ್ಕೆ ಶುರುವಾಯಿತು. ಆಡಳಿತ ಪದ್ಧತಿ, ಸರ್ಕಾರ ಪದ್ಧತಿ. ರಾಬರ್ಟ್ ಕ್ಲೈವ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಹೋಗ್ತಾನೆ. ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥ ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಗಳನ್ನೆಲ್ಲ ಕೂಡ ಬದಲಾವಣೆಗಳನ್ನು ಮಾಡ್ತಾನೆ. ಅದರಲ್ಲಿ ಮುಖ್ಯವಾಗಿ ಕಂದಾಯ ವಸೂಲಿಯ ನಿರ್ವಹಣೆಯನ್ನು ಬ್ರಿಟಿಷರು ತಾವೇ ಇಟ್ಕೊಳ್ತಾರೆ. ಇತರೆ ನಿರ್ವಹಣೆಯ ವ್ಯವಸ್ಥೆಗಳನ್ನೆಲ್ಲ ಭಾರತೀಯರಿಗೆ ಬಿಟ್ಕೊಡ್ತಾರೆ. ಅಂದರೆ ಮ್ಯಾನೇಜ್ಮೆಂಟ್ ಪೂರ್ತಿ ಅವ್ರದ್ದು, ಮೇಸ್ತ್ರಿ ಕೆಲಸಗಳೆಲ್ಲ ನಮಗೆ ಕೊಡ್ತಾಯಿದ್ರು ಅಂತ ಅಂದ್ಕೊಳ್ಬೋದು. ಹಾಗಾಗಿ ಕಂದಾಯ ವಸೂಲಾತಿ ಅದರ ಲೆಕ್ಕಾಚಾರ ಎಲ್ಲ ಅವ್ರು ಇಟ್ಕೊಂಡ್ರು. ಆದರೆ ಪ್ರಜೆಗಳ ಕಲ್ಯಾಣ ವ್ಯವಸ್ಥೆಗಳನ್ನೆಲ್ಲ ಮಾಡಲಿಕ್ಕೆ ಅಲ್ಲಿನ ಸ್ಥಳೀಯರಿಗೆ ಇದನ್ನು ಅವಕಾಶ ಮಾಡಿಕೊಟ್ರು. ಈ ಥರದ ಡ್ಯುಯಲ್ ಗವರ್ನೆನ್ಸ್ ಸಿಸ್ಟಮ್ಸ್ ಇಲ್ಲಿ ಜಾರಿಗೆ ಬಂತು. ಹೀಗೆ ಬಂದಿದ್ದರಿಂದಾಗಿ ಭಾರತದಲ್ಲಿ ನಿಧಾನವಾಗಿ ಒಂದು ಸಿಸ್ಟಮ್ ಡೆವಲಪ್ಮೆಂಟ್ ಆಯಿತು. ಅದೇನೇ ಸೆಂಟ್ರಲೈಸ್ಡ್ ಜುಡಿಷಿಯರಿ ಸಿಸ್ಟಮ್ ಅಂತ ಕರಿತೀವಿ. ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿ ಈಗ ಬರೋದಕ್ಕೆ ಶುರುವಾಯಿತು. ಯಾಕೆಂದರೆ 3 ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಲಾಗಿತ್ತು. ಒಂದೇ ರೀತಿಯ ಏಕರೂಪ ಆಡಳಿತವನ್ನು ತಂದಿದ್ರು. ಈಗ ಒಂದೇ ರೀತಿಯ ಕಾನೂನು ವ್ಯವಸ್ಥೆ ತರಲಿಕ್ಕೆ ಮೊದಲ ಅಡಿಪಾಯ ಶುರುವಾಗಿದ್ದೆ ಬಕ್ಸರ್ ಕದನದ ನಂತರ. ಯಾವಾಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಯಿತೋ ಈ ಹೆಜ್ಜೆಯಿಂದ ಬ್ರಿಟಿಷರು ಮೊಘಲ್ ಅಧಿಕಾರವನ್ನು ಸ್ವಲ್ಪ ಕಡಿಮೆ ಮಾಡಿ ತಾವೇ ಸಾರ್ವಭೌಮರಾಗುವಂಥ ಒಂದು ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಬ್ರಿಟಿಷರು ಜಾರಿಗೆ ತರ್ತಾರೆ. ಹೀಗೆ ಹೊಸ ನ್ಯಾಯಾಂಗ ವ್ಯವಸ್ಥೆಗೆ ಮೊದಲ ಮುನ್ನುಡಿಯನ್ನು ಬರೆದವನೇ ವಾರನ್ ಹೆಸ್ಟಿಂಗ್ಸ್. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕಾನೂನು ವ್ಯವಸ್ಥೆಯಲ್ಲಿ ಇವನ ಬದಲಾವಣೆಗಳು ತುಂಬಾ ಮುಖ್ಯವಾಗುತ್ತೆ. 1772ರಲ್ಲಿ ಈತ ಬಂಗಾಳದ ಗವರ್ನರ್ ಆಗಿ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಆ ನಂತರ ಈತ ತಂದಂಥ ಹೊಸ ಯೋಜನೆ ಅಂದರೆ 2 ಬಗೆಯ ನ್ಯಾಯಾಂಗ ವ್ಯವಸ್ಥೆಗಳು ಮತ್ತು ನ್ಯಾಯಾಲಯ ವ್ಯವಸ್ಥೆಗಳನ್ನು ತರ್ತಾನೆ. ಏನಾಗಿತ್ತು ನ್ಯಾಯಾಲಯಗಳು? 2 ರೀತಿ. ಒಂದು ದಿವಾನಿ ಅದಾಲತ್, ಇನ್ನೊಂದು ಫೌಜ್ದಾರಿ ಅದಾಲತ್. ದಿವಾನಿ ಅದಾಲತ್ ಅಂದರೆ ನಿಮಗೆ ಗೊತ್ತಿದೆ, ದಿವಾನಿ ರೈಟ್ಸ್. ಇದು ನಾಗರಿಕ ನ್ಯಾಯಾಲಯಗಳಾಗಿತ್ತು. ಅಂದರೆ ಒಂದು ರೀತಿ ಸಿವಿಲ್ ಕಾಯ್ದೆಗಳನ್ನು ಮೇಂಟೈನ್ ಮಾಡ್ತಕ್ಕಂಥ ಹಕ್ಕೆ ಈ ದಿವಾನಿ ಅದಾಲತ್ ಆಗಿತ್ತು. ಫೌಜ್ದಾರಿ ಅದಾಲತ್ ಅಂದರೆ ಅಪರಾಧ ನ್ಯಾಯಾಲಯಗಳಾಗಿದ್ದರು. ಅಂದರೆ ಕ್ರಿಮಿನಲ್ ನ್ಯಾಯಾಲಯಗಳು ಇವಾಗಿದ್ದು ಅಂತ ಇಟ್ಕೊ. ಒಂದು ಸಿವಿಲ್ ಕೋರ್ಟು, ಇನ್ನೊಂದು ಕ್ರಿಮಿನಲ್ ಕೋರ್ಟ್. 2 ರೀತಿ ಕೋರ್ಟನ್ನು ಡಿವೈಡ್ ಮಾಡ್ತಾನೆ. ಒಂದು ದಿವಾನಿ ಅದಾಲತ್ತು, ಇನ್ನೊಂದು ಫೌಜ್ದಾರಿ ಅದಾಲತ್. ಆದರೆ ಡಿವೈಡ್ ಏನೋ ಮಾಡಲಾಯಿತು. ಹಾಗಾದರೆ ನ್ಯಾಯ ಕೊಡುವಂಥದ್ದನ್ನು ಹೇಗೆ ಮಾಡ್ತಾರೆ? ಯಾಕೆಂದರೆ ಇಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲ ರೀತಿಯವರಿದ್ದಾರೆ. ಹಾಗೆ ಕೊಡಬೇಕಾದ್ರೆ ಈತ ಏನು ಮಾಡ್ದ? ಹಿಂದೂಗಳಿಗೆ ನ್ಯಾಯಗಳನ್ನು ಕೊಡಬೇಕು ಅಂದರೆ ಹಿಂದೂ ಧರ್ಮಶಾಸ್ತ್ರ ಗ್ರಂಥಗಳ ಪ್ರಕಾರ ಕೊಟ್ಟ. ಮುಸ್ಲಿಮರಿಗೆ ಮುಸ್ಲಿಮರ ಶರಿಯತ್ ಕಾನೂನುಗಳ ಮುಖಾಂತರ ನ್ಯಾಯದಾನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತಂದ. ಆಯಾ ಧರ್ಮದ ಪ್ರಮುಖ ಕೃತಿಗಳು ಏನೇನು ಹೇಳಲ್ಪಟ್ಟವೋ ಆ ಮುಖಾಂತರವಾಗಿ ನ್ಯಾಯ ತೀರ್ಮಾನ ಮಾಡ್ತಕ್ಕಂಥ ವ್ಯವಸ್ಥೆ ಭಾರತದಲ್ಲಿ ಬೇರೂರ್ತಾ ಬಂತು. ಮೋಸ್ಟ್ಲಿ ಅದರ ಉದ್ದೇಶವೇ ಅಂತ ಕಾಣಿಸುತ್ತೆ. ಈಗಲೂ ಕೂಡ ನೀವು ಕೋರ್ಟಲ್ಲಿ ಹೋದರೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡ್ತಕ್ಕಂಥದ್ದು ಇದೇ ಉದ್ದೇಶಕ್ಕೇ ಇರಬಹುದೇನೋ. ನೋಡೋಣ, ಮುಂದಿನ ದಿನಗಳಲ್ಲಿ ಅದರ ಸತ್ಯವನ್ನು ಅರಿಯೋಣ. ಹೀಗೆ ಅಪರಾಧ ಪ್ರಕರಣಗಳಿಗೆ ಬಂದಾಗ ಎಲ್ಲರಿಗೂ ಕೂಡ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರಣೆಯನ್ನು ನಡೆಸ್ತಾ ಇದ್ರು. ಅದರ ತೀರ್ಮಾನ ಕೊಡುವಾಗ ಮಾತ್ರ ಹಿಂದೂಗಳಾಗಿದ್ದರೆ ಹಿಂದೂ ತತ್ವಶಾಸ್ತ್ರ ಧರ್ಮಶಾಸ್ತ್ರಗಳ ಮುಖಾಂತರ, ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ಈ ನ್ಯಾಯವನ್ನು ತೀರ್ಮಾನ ಮಾಡ್ತಾಯಿದ್ರು.
ಹೀಗೆ ಕ್ರಮೇಣ ಬ್ರಿಟಿಷ್ ಕಾನೂನುಗಳು ಭಾರತದಲ್ಲಿ ಜಾರಿಗೆ ಬರೋದ್ರ ಮುಖಾಂತರ ಬದಲಾವಣೆಗಳನ್ನು ತಂದರು. ಆದರೆ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೇ ಫೈನಲ್ ವರ್ಡಿಕ್ಟ್ ಅಂತ ಕರಿತೀವಿ, ಅಂತಿಮ ಫಲಿತಾಂಶ ಆಗ ಈ ರೀತಿಯಲ್ಲೇ ರೂಢಿಗೆ ಬರ್ತಾ ಇತ್ತು. ಈ ರೀತಿ ಎಲ್ಲರೂ ನಿರ್ವಹಣೆ ಮಾಡ್ತಾಯಿದ್ರು. ಆದರೆ ಕ್ರಿಮಿನಲ್ ಕೋರ್ಟ್ಗಳಲ್ಲಿ, ಅಪರಾಧ ನ್ಯಾಯಾಲಯಗಳಲ್ಲಿ ಮುಸ್ಲಿಮರ ಧರ್ಮಾಧಿಕಾರಿ ಅಂತ ಏನು ಮೊಘಲ್ ಆಡಳಿತದಿಂದ ಜಾರಿಯಲ್ಲಿತ್ತು ಖಾಜಿಗಳು, ಈ ಖಾಜಿಗಳ ವ್ಯವಸ್ಥೆಯಲ್ಲೇ ಈಗಲೂ ಮುಂದುವರ್ಕೊಂಡು ಬಂತು. ಖಾಜಿಗಳ ಅಧೀನದಲ್ಲೇ ಅಪರಾಧ ನ್ಯಾಯಾಲಯಗಳನ್ನು ಬಿಟ್ಟುಕೊಟ್ಟಿದ್ರೂ ಕೂಡ ಯುರೋಪಿಯನ್ನರು ಅದರ ಮೇಲ್ವಿಚಾರಣೆಯನ್ನು ಮಾಡಿಯೇ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥೆ ಖಾಜಿಗಳನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಹೀಗೆ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತರ್ತಾ ಇವತ್ತಿನ ಆಧುನಿಕ ವ್ಯವಸ್ಥೆಗೆ ತಂದು ನಿಲ್ಲಿಸ್ತಾರೆ. ಮುಂದೆ ಪೊಲೀಸ್ ವ್ಯವಸ್ಥೆ ಆಂತರಿಕ ಶಾಂತಿ ಮತ್ತು ಸುವ್ಯವಸ್ಥತೆಯನ್ನು ಕಾಪಾಡಬೇಕು ಅಂತಂದರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಪೊಲೀಸರಿಗೆ ವಹಿಸ್ತಾರೆ. ಆ ಒಂದು ಪೊಲೀಸ್ ವ್ಯವಸ್ಥೆಯ ಮೊದಲ ಬದಲಾವಣೆಗಳನ್ನು ತಂದವನೇ ಲಾರ್ಡ್ ಕಾರನ್ ವಾಲಿಸ್. ಹಾಗಾಗಿ ಯಾಕೆ ಇವನನ್ನು ನಾಗರಿಕ ಸೇವೆಗಳ ಪಿತಾಮಹ ಅಂತಾರೆ ಅಂದರೆ ಇಷ್ಟು ವ್ಯವಸ್ಥೆಗಳಲ್ಲಿ ಹೊಸ ಹೊಸ ಬದಲಾವಣೆಗಳಿಗೆ ಕಾರಣಕರ್ತ ಇವನೇ ಆಗಿದ್ದ. ಹಾಗಾಗಿ ಲಾರ್ಡ್ ಕಾರನ್ ವಾಲಿಸ್ ಪ್ರಥಮತಃ ವ್ಯವಸ್ಥಿತವಾಗಿರ್ತಕ್ಕಂಥ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತರ್ತಾನೆ. ಹಾಗಾಗಿ ಇವನು ತಂದದ್ದೇ ಆಗ SP ಅಂತೇನು ಕರಿತೀವಲ್ಲ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತೇಳಿ ಆ ಒಂದು ಹೊಸ ಹುದ್ದೆಯನ್ನು ಕ್ರಿಯೇಟ್ ಮಾಡಿದ್ದೆ ಇವನು. ಈಗ ನೀವು ನೋಡ್ಬೋದು ಪೊಲೀಸು, PSI, PC ಇವುಗಳನ್ನೆಲ್ಲ ಪದಗಳಿದಾವಲ್ಲ, ಇವುಗಳ ಮೂಲ ಇದೇನೆ ಅಂತ ಕೂಡ ಹೇಳಲಾಗತ್ತೆ. ಹಾಗಾಗಿ 1793ರಲ್ಲಿ ಈತ ಪ್ರತಿ ಜಿಲ್ಲೆಯಲ್ಲಿ ಕೂಡ ಠಾಣೆಗಳು ಅಂತ ಮಾಡ್ತಾನೆ, ಠಾಣೆಗಳಾಗಿ ವಿಭಜನೆ ಮಾಡ್ತಾನೆ. ಪ್ರತಿ ಠಾಣೆಯಲ್ಲಿ ಒಬ್ಬ ಹೆಡ್ ಕೊತ್ವಾಲನನ್ನು ನೇಮಕ ಮಾಡಿದ್ದ. ಪ್ರತಿ ಕೊತ್ವಾಲ ಕೂಡ ಹಳ್ಳಿಗಳ ಅಧೀನಕ್ಕೆ ಬರ್ತಾಯಿತ್ತು. ಈ ಹಳ್ಳಿಗಳಲ್ಲಿ ಚೌಕಿದಾರ್ ಇರ್ತಾಯಿದ್ದ. ಹಾಗಾಗಿ ಕೆಳಮಟ್ಟದಲ್ಲಿ ಚೌಕಿದಾರ್ನ ಮೇಲ್ಭಾಗದಲ್ಲಿ ಕೊತ್ವಾಲ್ ಮೇಲ್ಭಾಗದಲ್ಲಿ ಠಾಣೆಗಳು, ಠಾಣೆಗಳ ಮೇಲ್ಭಾಗದಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಕರಿತೀವಿ. ಈ ಥರದ ಒಂದು ಸಿಸ್ಟಮನ್ನು ಆತ ಜಾರಿಗೆ ತಂದಿದ್ದ. ಹೀಗೆ ತರೋದ್ರ ಮುಖಾಂತರವಾಗಿ ಒಂದು ಗ್ರಾಮೀಣ ಮಟ್ಟದಿಂದ ಹಿಡಿದು ನಗರದ ಮಟ್ಟದವರೆಗೂ ಕೂಡ ಕಳ್ಳತನ, ಅಪರಾಧಗಳು, ದರೋಡೆ ಇವೆಲ್ಲರ ನಿಯಂತ್ರಣ ಜವಾಬ್ದಾರಿಗಳನ್ನು ಅವ್ರಿಗೆ ಕೊಡೋದ್ರ ಮುಖಾಂತರ ಪೊಲೀಸ್ ವ್ಯವಸ್ಥೆಯನ್ನು ಭದ್ರತೆಗೊಳಿಸಿದ. ಮತ್ತು ಭೀಕರವಾಗಿ ಕ್ಷಾಮ ಭೀತಿಯಲ್ಲೂ ಕೂಡ ಕಾನೂನು ವ್ಯವಸ್ಥೆ ಸಮಸ್ಯೆಗೊಳಪಟ್ಟಾಗ ಅದನ್ನು ಕೂಡ ಬದಲಾಯಿಸುವ ವ್ಯವಸ್ಥೆಗೆ ಈತ ಕೈ ಹಾಕಿದ್ದ ಅಂತ ಹೇಳ್ಬೋದು. ಹಾಗಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಈ ಬ್ರಿಟಿಷ್ ಅಧಿಕಾರಿಗಳ ಅಧೀನಕ್ಕೆ ಒಳಪಡಿಸಿ ಬದಲಾವಣೆಗಳನ್ನು ತಂದ. ನೆಕ್ಸ್ಟು ಬದಲಾವಣೆಗಳು ಪೊಲೀಸ್ ವ್ಯವಸ್ಥೆಯಲ್ಲಿ ಬಂದದ್ದು ಎರಡನೇ ಡೆವಲಪ್ಮೆಂಟು 1781ರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನ ನೇಮಕ ಮಾಡ್ದ. ಈ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನ ನೇಮಕ ಮಾಡೋ ಪದ್ಧತಿ ಜಾರಿಗೆ ಬಂದಿದ್ದರಿಂದಾಗಿ ಪೊಲೀಸ್ ಅಧಿಕಾರಿಗಳು ಏನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇದ್ದ ಇವನ ಮ್ಯಾಜಿಸ್ಟ್ರೇಟ್ನ ಅಧೀನಕ್ಕೆ ಒಳಪಡಿಸಿದರು. ಈಗಲೂ ಕೂಡ ನೀವು ನೋಡ್ಬೋದು ಪ್ರತಿ ತಾಲೂಕಿನಲ್ಲೂ ಕೂಡ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ಏನು ಕಂಡು ಬರ್ತವೆ, ಅದು ಇದೇ ಉದ್ದೇಶ. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ನ ಅಧೀನಕ್ಕೆ ಬಂದರು. ಹೀಗೆ ಬರೋದ್ರ ಮುಖಾಂತರವಾಗಿ ಪೊಲೀಸ್ ವ್ಯವಸ್ಥೆ ನಿರಂತರವಾಗಿ ಬದಲಾವಣೆಗಳಗೊಂಡುಟ್ಟು 1861 ಮರಿಬೇಡಿ ಹೊಸ ಪೊಲೀಸ್ ಕಾಯ್ದೆಯನ್ನೇ ಕೂಡ ರೆಡಿ ಮಾಡಿ ಬ್ರಿಟಿಷ್ ಭಾರತದಲ್ಲಿ ಜಾರಿಗೆ ತಂದರು. ಈ ರೀತಿ ಪೊಲೀಸ್ ವ್ಯವಸ್ಥೆಯಲ್ಲಿ ಪ್ರತಿ ಬಾರಿಯಲ್ಲೂ ಕೂಡ ಕಾನೂನು ಮತ್ತು ಸುವ್ಯವಸ್ಥತೆಗಳನ್ನು ಕಾಪಾಡಲಿಕ್ಕೆ ಈ 1861ನ ಹೊಸ ಪೊಲೀಸ್ ಕಾಯ್ದೆ ಒಂದು ಭದ್ರ ಬುನಾದಿಯನ್ನೇ ಹಾಕ್ತು. ಆದರೆ ಇದ್ರದ್ದೊಂದು ದೊಡ್ಡ ಎಫೆಕ್ಟ್ ಅಂತಂದರೆ ಈ ಅಧಿಕಾರಿಗಳ ನೇಮಕಾತಿ ಮಾಡುವಾಗ ಭಾರತೀಯರಿಗಿಲ್ಲಿ ಅವಕಾಶ ಕೊಡಲಿಲ್ಲ. 1902 ಪೊಲೀಸ್ ಕಮಿಷನ್ ಕಾಯ್ದೆಗೆ ಒಂದು ವಿದ್ಯಾರ್ಹತೆಯನ್ನು ಫಿಕ್ಸ್ ಮಾಡ್ತಾರೆ. ಆ ವಿದ್ಯಾರ್ಹತೆ ಪಡೆದವ್ರನ್ನು ಮಾತ್ರ ಅಧಿಕಾರಿ ಹುದ್ದೆಗೆ ನೇಮಕ ಮಾಡ್ಕೊಳ್ಬೇಕು ಅನ್ನೋ ಅವಕಾಶ ಬಂತು. ಇಷ್ಟಾದರೂ ಕೂಡ ಭಾರತೀಯರ ಬಗೆಗಿದ್ದಂಥ ತಾರತಮ್ಯ ಹೋಗಲೇ ಇಲ್ಲ. ಹಾಗಾಗಿ IPSನಂತಹ ಹುದ್ದೆಗಳನ್ನು ಆ ಕಾಲದಲ್ಲಿ ಕ್ರಿಯೇಟ್ ಮಾಡೋವಂಥ ವ್ಯವಸ್ಥೆಗೆ ಬಂದರೂ ಕೂಡ ಅದನ್ನು ಇಂಗ್ಲೆಂಡ್ನಂಥ ಕೇಂದ್ರಗಳಲ್ಲಿ ಹೋಗಿ ಬರೆದು ಪಾಸಾಗಿ ಭಾರತದಲ್ಲಿ ಸೇವೆ ಸಲ್ಲಿಸಬೇಕಾಗಿತ್ತು. ಅಂಥ ಅವಕಾಶ ಭಾರತೀಯರಿಗೆ ಭಾಳಷ್ಟು ಜನರಿಗೆ ಅದು ಸಿಗ್ತಿರಲಿಲ್ಲ. ಸಿಕ್ಕಲ್ಲಿ ಕೆಲವರು ಅದನ್ನು ಬಳಸ್ಕೊಂಡು ಕೂಡ ಹೋಗ್ತಾರೆ. ಆದರೆ ಮೇಜರಾಗಿ ಬ್ರಿಟಿಷರ ಈ ವ್ಯವಸ್ಥೆಯಲ್ಲಿ ಬರ್ತಾನೆ ಹೋದರು. ಇದು ಪೊಲೀಸಲ್ಲಾಗಿರ್ತಕ್ಕಂಥ ಬದಲಾವಣೆ. ಆದರೆ
ಇನ್ನು ಮಿಲಿಟರಿ ಡಿಪಾರ್ಟ್ಮೆಂಟಲ್ಲಿ ಸೈನ್ಯ ವ್ಯವಸ್ಥೆಯಲ್ಲೂ ಕೂಡ ತುಂಬಾ ಬದಲಾವಣೆಗಳಾಯಿತು. ಬ್ರಿಟಿಷ್ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಸೈನ್ಯ ಒಂದು ಆಧಾರ ಸ್ತಂಭವಾಗಿತ್ತು. ಭಾರತೀಯರನ್ನು ಸೈನ್ಯದಲ್ಲಿ ಸೇರಿಸಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾ ಹೋದರು. ಹೀಗಾಗಿ ಸೈನಿಕ ಶಕ್ತಿಯನ್ನು ಬಳಸಿಕೊಂಡು ಅವರನ್ನ ವಿರೋಧ ಮಾಡ್ತಕ್ಕಂತಹ ಸಾಮ್ರಾಜ್ಯಗಳ ಶಕ್ತಿಗಳನ್ನು ಕೂಡ ಇವರು ಕಂಟ್ರೋಲ್ ಮಾಡ್ತಾಯಿದ್ರು. ಮತ್ತು ವಿದೇಶಿ ಶಕ್ತಿಗಳೇನಾದರೂ ಪ್ರಭಾವ ಬೀರ್ಬೋದು ಅಂತಾದರೆ ಅವರಿಂದನೂ ಕೂಡ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಸೈನ್ಯಕ್ಕೆ ಬ್ರಿಟಿಷರು ಡೆವಲಪ್ಮೆಂಟ್ ಮಾಡ್ತಾ ಬಂದರು. ಆದರೆ ಸೈನ್ಯದಲ್ಲಿ ಅತ್ಯುನ್ನತ ಹುದ್ದೆಗಳನ್ನು ಮಾತ್ರ ಭಾರತೀಯರಿಗೇನು ಕೊಡ್ತಿರಲಿಲ್ಲ. ಕೊಟ್ಟರೂ ಕೂಡ ಅತ್ಯುನ್ನತ ಹುದ್ದೆ ಅಂದರೆ ಒಂದು ಸುಬೇದಾರ್ ಸ್ಥಾನ ಮಾತ್ರ ಭಾರತೀಯರಿಗೆ ಕೊಡ್ತಾಯಿದ್ರು. ಹಾಗಾಗಿ ಭಾರತೀಯ ಬಹುತೇಕ ಸೈನಿಕರೆಲ್ಲ ಒಂದು ಕೂಲಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರು, ಡೈಲಿ ವೇಜಸ್ ಮೇಲೆ ಕೆಲಸ ಮಾಡ್ತಾಯಿದ್ರು. ಬಿಟ್ಟರೆ ಪರ್ಮನೆಂಟ್ ಸಿಸ್ಟಮ್ ಆಫ್ ಡೆವಲಪ್ಮೆಂಟ್ ಇವರಲ್ಲಿ ಇರಲಿಲ್ಲ. 1857 ಘಟನೆ ಏನಾಯ್ತಲ್ಲ ಭಾರತದಲ್ಲಿ, ಮಹಾದಂಗೆ, ಆ ದಂಗೆ ಆದಮೇಲೆ ಆ ಘಟನೆಯ ನಂತರ ಎಚ್ಚೆತ್ತಂತಹ ಬ್ರಿಟನ್ ಸರ್ಕಾರ ಪೀಲ್ ಅಂತಕ್ಕಂಥ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡ್ತು. ಅದನ್ನು ಪೀಲ್ ಕಮಿಟಿ ಅಂತಲೇ ಕರಿತೀವಿ. ಅವನು ಹೊಸ ರೀತಿಯಾದಂಥ ಶಿಫಾರಸುಗಳನ್ನು ರಚಿಸಿದ. ಆ ಮುಖಾಂತರವಾಗಿ ಬ್ರಿಟಿಷ್ ಸರ್ಕಾರ ನಡ್ಕೊಳ್ಬೇಕು ಅಂತಲೂ ಕೂಡ ಹೇಳ್ದ. ಈ ಶಿಫಾರಸುಗಳ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಏನು ಮಾಡ್ತಾರೆ, ವಿನ್ಯಾಸಗೊಳಿಸಿದ್ರು. ಆನಂತರ ಭಾರತೀಯರಿಗೆ ಉನ್ನತ ಹುದ್ದೆಗಳು ಸಿಗೋದಕ್ಕೆ ಸ್ಟಾರ್ಟ್ ಆಯಿತು. ಅದು 1857 ಕ್ರಾಂತಿ ನಂತರ. ಇದಿಷ್ಟು ಸೇನಾ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾದರೆ, ಇನ್ನು ಕಂದಾಯ ವ್ಯವಸ್ಥೆಯಲ್ಲಿ ತುಂಬಾ ಬದಲಾವಣೆ ಮಾಡ್ತಾರೆ. ಭಾರತದಲ್ಲಿ, ಇಡೀ ಭಾರತದಲ್ಲಿ ಬ್ರಿಟಿಷರು ಡೆವಲಪ್ಮೆಂಟ್ ಮಾಡಿದ್ದು 3 ರೀತಿಯಾಗಿರ್ತಕ್ಕಂಥ ಕಂದಾಯ ಪದ್ಧತಿಗಳು. ಒಂದು ಕಾಯಂ ಜಮೀನ್ದಾರಿ ಪದ್ಧತಿ, ಇನ್ನೊಂದು ಮಹಲ್ವಾರಿ ಪದ್ಧತಿ, ಮತ್ತೊಂದು ರೈತಾವಾರಿ ಪದ್ಧತಿ. ಈ 3 ಪದ್ಧತಿಗಳ ಮುಖಾಂತರವಾಗಿ ಭಾರತದ ಕಂದಾಯವನ್ನು ವಸೂಲಿ ಮಾಡ್ತಿದ್ದಂಥ ಬ್ರಿಟಿಷರು ತಮ್ಮ ಆಡಳಿತ ವ್ಯವಸ್ಥೆಯನ್ನು ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸ್ನೇಹಿತರ, ಭೂಕಂದಾಯ ನೀತಿಗಳಲ್ಲಿ ಬಹಳ ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕು. ಯಾಕೆಂದರೆ ಈ ಹಿಂದೆನೂ ದಸ್ತಕ್ ಮತ್ತು ದಿವಾನಿ ಅಂತೇನು ಮಾತಾಡಿದ್ದೀವಿ, ಅದರ ಮೇಲಿನ ಡೆವಲಪ್ಮೆಂಟೇ ಈ 3 ಕಂದಾಯ ನೀತಿಗಳು. ಹಾಗಾಗಿ ಬ್ರಿಟಿಷರು ಬಂಗಾಳ ಪ್ರಾಂತ್ಯವನ್ನು ಕೇಂದ್ರವನ್ನಾಗಿಟ್ಕೊಂಡ್ಬಿಟ್ಟು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ 4 ಲಕ್ಷ ಪೌಂಡ್ಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ಸಲ್ಲಿಸಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಅನೇಕ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂದರೆ ಹೊಸ ಕಂದಾಯ ನೀತಿಗಳನ್ನು ಅದು ಜಾರಿಗೆ ತರಬೇಕಾಗಿತ್ತು. ಹಾಗೆ ತಂದಂತಹ ಮೊದಲ ಕಂದಾಯ ನೀತಿಯೇ ಈ ಕಾಯಂ ಜಮೀನುದಾರಿ ಪದ್ಧತಿ. ವಾರ್ಷಿಕವಾಗಿ ನಿರ್ದಿಷ್ಟವಾದಂಥ ಇಷ್ಟು ಕಂದಾಯ ಹಣವನ್ನು ಪಡೆಯೋದಕ್ಕಾಗಿಯೇ ಲಾರ್ಡ್ ಕಾರನ್ ವಾಲಿಸ್ 1793ರಲ್ಲಿ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಹೊಸ ಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಹಾಗೆ ತಂದಂಥ ಪದ್ಧತಿಯನ್ನೇ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕೂಡ ಕರಿತೀವಿ. ಈ ಪದ್ಧತಿಯಲ್ಲಿ ಜಮೀನ್ದಾರ ಭೂಮಾಲೀಕ ಆದ ಬಿಟ್ಟರೆ ಭೂಮಿಯನ್ನು ಉಳುಮೆ ಮಾಡೋನಿಗೆ ಯಾವುದೇ ಹಕ್ಕುಗಳಿಲ್ಲಿ ಸಿಗಲಿಲ್ಲ. ಹಾಗಾಗಿ ಈ ಯೋಜನೆ ಪ್ರಕಾರ ಏನಾಗಿತ್ತು, ಏನು ಈ ಯೋಜನೆ ಅಂತಂದರೆ, ಜಮೀನ್ದಾರ ಪ್ರತಿ ವರ್ಷ ನಿಗದಿಪಡಿಸಿದಂಥ ಕಂದಾಯವನ್ನು ಆತ ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಒಂದು ಎಕ್ಸಾಂಪಲ್ ನಾನು ಹೇಳೋದಾದರೆ, ಬ್ರಿಟನ್ ಸರ್ಕಾರ ಇವರಿಗೆ 1 ಗ್ರಾಮದ ಕಂದಾಯ 100 ರೂಪಾಯಿ ಅಂತ ಹೇಳಿದ್ರೆ, ಈ ಜಮೀನ್ದಾರ್ 100 ರೂಪಾಯಿಯನ್ನು ಕಟ್ಟಿಬಿಡ್ತಾ ಇದ್ದ ಗ್ರಾಮದ ಪರವಾಗಿ. ಇನ್ನು 100 ರೂಪಾಯಿನ ಗ್ರಾಮದ ಜನರಿಂದ ವಸೂಲಿ ಮಾಡಬೇಕಾಗಿತ್ತು. ಹಾಗೆ ವಸೂಲಿ ಮಾಡುವಾಗ ಅವನು 100 ವಸೂಲಿ ಮಾಡ್ತಿರಲಿಲ್ಲ, ಅದರ ಡಬ್ಬಲ್ಲೇ ವಸೂಲಿ ಮಾಡ್ಕೊಳ್ತಾ ಇದ್ದ. ಹೀಗಾಗಿ ಜಮೀನ್ದಾರಗಳು ಸ್ಟ್ರಾಂಗ್ ಆಗ್ತಾ ಇದ್ದಿದ್ದು ಕೂಡ ಈ ಪದ್ಧತಿಯ ಒಂದು ವೀಕ್ನೆಸ್ ಅಂತಲೂ ಕೂಡ ಹೇಳ್ತಾರೆ. ಆದರೆ ಬ್ರಿಟಿಷ್ ಸರ್ಕಾರಕ್ಕೆ ನಿಗದಿತವಾಗಿ ಇಷ್ಟು ಹಣ ಬರ್ತಾ ಇತ್ತು. ಹಾಗಾಗಿ ಇದನ್ನು ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ. ಇದರಿಂದ ಭೂ ಮಾಲೀಕನಿಗೆ ಹೆಚ್ಚಿನ ಲಾಭ ಆಯಿತು ವಿನಃ ಬ್ರಿಟಿಷ್ ಸರ್ಕಾರಕ್ಕೂ ಲಾಭ ಆಗಲಿಲ್ಲ, ಉಳುಮೆ ಮಾಡೋ ರೈತನಿಗೂ ಕೂಡ ಲಾಭ ಆಗಲಿಲ್ಲ. ಯಾಕೆ? ಸರ್ಕಾರ ಇದನ್ನು ಜಾರಿಗೆ ತಂದಿದ್ದು ಒಂದೇ ಉದ್ದೇಶ, ಹಣ ಕರೆಕ್ಟಾಗಿ ಇಷ್ಟೇ ಅಮೌಂಟ್ ಬರುತ್ತೆ ಅನ್ನೋದು ಗ್ಯಾರಂಟಿ ಬ್ರಿಟನ್ ಸರ್ಕಾರಕ್ಕಿತ್ತು. ಆದರೆ ಉಳುಮೆ ಮಾಡೋ ರೈತನಿಗೆ ಇಷ್ಟೇ ಬೆಳೆ ಬರುತ್ತೆ ಅನ್ನೋದು ಗ್ಯಾರಂಟಿ ಇರಲಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಸಲ್ಲಿಸಬಹುದಾದಂಥ ಮೊತ್ತಕ್ಕಿಂತ ಹೆಚ್ಚಿನ ಹಣವನ್ನು ಈ ಭೂ ಮಾಲೀಕನೇ ವಸೂಲಿ ಮಾಡ್ತಾ ಇದ್ದ, ಏನು ಜಮೀನ್ದಾರನೇ ವಸೂಲಿ ಮಾಡ್ತಾ ಇದ್ದ, ಇವನು ತನ್ನಲ್ಲಿ ಇಟ್ಕೊಳ್ತಾ ಇದ್ದ. ಆದರೆ ಕೆಲವು ಸಂದರ್ಭ ಬರ್ತಾ ಇತ್ತು, ಬರಗಾಲ ಸೃಷ್ಟಿ ಆಗ್ತಾ ಇತ್ತು, ಇಲ್ಲ ವಿಪರೀತ ಮಳೆ ಬರ್ತಾ ಇತ್ತು, ಅತಿವೃಷ್ಟಿ
ಅನಾವೃಷ್ಟಿ ಕಾಲಗಳು. ಇದರಿಂದಾಗಿ ಕಂದಾಯ ವಸೂಲಿ ಮಾಡೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಈಗ ಸರ್ಕಾರಕ್ಕೆ ಸಲ್ಲಿಸಬೇಕಾದಂಥ ಹಣವೂ ಕೂಡ ಇವ್ರ ಹತ್ರ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡ್ತು ಅಂತಂದರೆ ಭೂಮಿಯ ಮೇಲಿನ ಒಡೆತನವನ್ನು ಅವನಿಂದ ಕಿತ್ಕೊಳ್ಳೋಕೆ ಶುರು ಮಾಡಿದ್ರು. ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರರಿಗೆ ಲಾಭ ಆಯ್ತೇ ವಿನಃ ರೈತರಿಗೆ ಇಲ್ಲಿ ಯಾವುದೇ ಕಾರಣವಾದ ಲಾಭ ಆಗಲಿಲ್ಲ. ಹಾಗಾಗಿ ಕಾಯಂ ಜಮೀನ್ದಾರಿ ಪದ್ಧತಿ ನಂತರದ ದಿನಗಳಲ್ಲಿ ಹೊಸ ಮಾರ್ಪಾಡನ್ನು ಸೃಷ್ಟಿ ಮಾಡಿತು. ಬಟ್ ಈ ಕಂದಾಯ ಪದ್ಧತಿಯಿಂದ ಇಲ್ಲಿ ನಮ್ಮಲ್ಲಾಗಿದ್ದೇನು, ಹೊಸ ಸಾಮಾಜಿಕ ವರ್ಗ ಉಟ್ಕೊಳ್ತು, ಜಮೀನ್ದಾರರನ್ನು ಸೃಷ್ಟಿ ಮಾಡ್ತು. ರೈತರು, ರೈತ ಕೂಲಿ ಕಾರ್ಮಿಕರು, ಜಮೀನ್ದಾರರು ಭೂಮಿಯಲ್ಲಿ ಕೆಲಸ ಮಾಡಲಿಕ್ಕೆ ನಿರಂತರ ಅವಕಾಶಗಳು ಸಿಗದೇ ಇದ್ದಿದ್ದರಿಂದಾಗಿ ಬಹುಮುಖ ರೀತಿಯಲ್ಲಿ ಇವರೆಲ್ಲರೂ ಕೂಡ ಶೋಷಣೆಗೊಳಗಾದರೂ ಅತಂತ್ರವಾದ ಬದುಕು ಸೃಷ್ಟಿಯಾಯಿತು. ಕ್ರಮೇಣ ಒಡಿಸ್ಸಾ, ಆಂಧ್ರ, ವಾರಣಾಸಿ ಪ್ರಾಂತ್ಯಗಳಿಗೆ ಇದು ವಿಸ್ತರಣೆ ಆಗ್ತಾ ಹೋದರೂ ಕೂಡ ಇದರ ವಿರುದ್ಧ ಅನೇಕ ಕೂಗುಗಳು ಭಾರತದಲ್ಲಿ ಬಂತು. ಅದಕ್ಕೆ ಚಾರ್ಲ್ಸ್ ಮೆಟ್ಕಾಫ್ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಬ್ರಿಟಿಷ್ ಭೂಕಂದಾಯ ನೀತಿಗಳಿಂದಾಗಿ ಭಾರತದಲ್ಲಿ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ರು ಅಂತ. ಓಕೆ, ನಮ್ಮಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಈ ಒಂದು ರೀತಿಯ ಗಾದೆಯನ್ನು ಹೇಳ್ತಾರೆ. ಓಕೆ, ರೈತರು ಅಂತಂದರೆ ಇಡೀ ಭೂಮಿಯಲ್ಲೇ ಸತ್ತಿರ್ತಾನೆ, ಸಾಲದಲ್ಲೇ ಹುಡ್ತಾನೆ, ಸಾಲದಲ್ಲೇ ಸಾಯ್ತಾನೆ. ಹಾಗಾಗಿ ಮನೆ ಮಂದಿಯೆಲ್ಲ ಸಾಲದಲ್ಲೇ ಸಾಯುವಂಥ ಒಂದು ಸಿಸ್ಟಮ್ ಆಗಿ ಹೋಗಿತ್ತು ಅಂತ. ಈಗ ಬದಲಾವಣೆಗಳು ಬರೋದಕ್ಕೆ ಶುರುವಾಯಿತು. ಹಾಗಾಗಿ ಹೊಸ ಸಿಸ್ಟಮ್ ಇನ್ನೊಂದನ್ನು ಜಾರಿಗೆ ತರ್ತಾರೆ, ಅದೇ ಮಹಲ್ವಾರಿ ಪದ್ಧತಿ. ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಂದರೆ ಭಾರತದ ಪಶ್ಚಿಮ ಭಾಗಗಳಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ. ಅದರಲ್ಲೂ ಭಾಳ ಪ್ರಮುಖವಾಗಿ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಪಂಜಾಬ್, ಡೆಲ್ಲಿ ಪ್ರಾಂತ್ಯಗಳಲ್ಲಿ ಒಂದು ಮಹಲ್ ಅಂತ ಕ್ರಿಯೇಟ್ ಮಾಡಿ ಸಾಮೂಹಿಕ ಒಪ್ಪಂದ ಮಾಡಿಕೊಂಡು ರೈತರನ್ನೆಲ್ಲ ಸಂಘಟನೆಗೆ ಸೇರಿಸ್ಕೊಂಡ್ಬಿಟ್ಟು ಅವರ ಒಪ್ಪಿಗೆಯನ್ನು ಪಡೆದುಬಿಟ್ಟು ಒಂದು ಸಂಘಟನೆ ಮುಖಾಂತರ ವಸೂಲಿ ಮಾಡೋ ಸಿಸ್ಟಮ್ ಜಾರಿಗೆ ತರ್ತಾರೆ. ಹಾಗೆ ನೋಡಿದರೆ ಕಾಯಂ ಜಮೀನ್ದಾರಿ ಪದ್ಧತಿಗೂ ಇದಕ್ಕೂ ವ್ಯತ್ಯಾಸ ಏನೂ ಇರಲಿಲ್ಲ. ಅಲ್ಲಿ ಜಮೀನ್ದಾರರು ಶೋಷಣೆ ಮಾಡ್ತಾಯಿದ್ರು, ಇಲ್ಲಿ ಮಹಲ್ವಾರಿಗಳು ಶೋಷಣೆ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಸಂಘಟನೆ ಇರಲಿಲ್ಲ, ಇಲ್ಲಿ ಸಂಘಟನೆ ಇತ್ತಷ್ಟೆ. ಹಾಗಾಗಿ ಸರ್ಕಾರಕ್ಕೆ ತೆರಿಗೆ ಸಲ್ಲಿಸೋ ಪದ್ಧತಿಯನ್ನು ಇಲ್ಲೂ ಜಾರಿಗೆ ತರ್ತಾರೆ. ಈ ಪದ್ಧತಿಯನ್ನು ಇಂಪ್ಲಿಮೆಂಟ್ ಮಾಡಿದವನೇ R.M. ಬೋರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅಂತ ಕರಿತೀವಿ. ಇವರಿಬ್ಬರು ಈ ಪ್ರಯೋಗವನ್ನು ಮಾಡ್ತಾರೆ. ಭೂಕಂದಾಯ ನೀತಿಯಲ್ಲಿ ಜಮೀನ್ದಾರರಿಗೆ ಕೊಟ್ಟರೆ ಅವನು ಒಬ್ಬನೇ ತೀರ್ಮಾನ ತೆಗೆದುಕೊಂಡು ಭಾಳ ಹುಚ್ಚುಚ್ಚಾಗಿ ಕಂದಾಯ ವಸೂಲಿ ಮಾಡಿಕೊಂಡು ಲಾಸ್ ಮಾಡ್ತಾ ಇದ್ದಾನೆ. ಬಟ್ ಈಗ ರೈತರನ್ನೇ ಸೇರಿಸ್ಕೊಳ್ಳೋಣ ಅಂದರು. ಬಟ್ ಸೇರಿದ ರೈತರೆಲ್ಲ ಇವರು ಕೂಡ ತಮ್ಗೆ ಅಧಿಕಾರ ಸಿಕ್ತು ಅಂತೇಳಿ ಇವರು ಕೂಡ ಒಂದು ರೀತಿಯಲ್ಲಿ ವರ್ತನೆ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ವೆರಿ ಇಂಪಾರ್ಟೆಂಟ್, ಮಹಲ್ ಅಂದರೆ ಏನು ಅಂತ ತಿಳ್ಕೋಬೇಕು. ಮಹಲ್ ಅಂದರೆ ಒಂದು ತಾಲೂಕು ಅಂತ ಅರ್ಥ. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಅದರ ಅನುಷ್ಠಾನಗಳಲ್ಲಿ ವ್ಯತ್ಯಾಸಗಳು ಕೂಡ ಕೊಡ್ತಾ ಬಂದರು. ಬಟ್ ಈ ಮಹಲ್ವಾರಿ ಪದ್ಧತಿಯ ಪರಿಣಾಮಗಳನ್ನು ನೋಡೋದಾದರೆ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಪದ್ಧತಿಯ ಭಾಗ ಆಗಿದ್ದರು. ಬಟ್ ಕಂಪನಿ ಕೂಡ ಸರ್ಕಾರದ ಅಧಿಕಾರಿಗಳು ಜಮೀನಲ್ಲಾಗೋ ಉತ್ಪಾದನೆಗಿಂತಲೂ ಕೂಡ ಹೆಚ್ಚಿನ ವಾರ್ಷಿಕ ಮೊತ್ತವನ್ನು ನಿರ್ಧರಿಸಿದ್ರಿಂದಾಗಿ ಜಮೀನ್ದಾರರು ತಮ್ಮ ಭೂಮಾಲೀಕತ್ವವನ್ನು ಕಳೆದುಕೊಳ್ಬೇಕಾದ ಪರಿಸ್ಥಿತಿ ಬಂತು. ಇದನ್ನೇ ನೆಚ್ಚಿ ಅಂದರೆ ಈ ಭೂಮಿಯನ್ನೇ ನೆಚ್ಕೊಂಡು ಬದುಕ್ತಾ ಇದ್ದಂಥ ಸಣ್ಣ ಕೃಷಿಕರು, ಕೃಷಿ ಕಾರ್ಮಿಕರು ಇವರೆಲ್ಲ ಉದ್ಯೋಗವನ್ನು ಕಳ್ಕೊಳ್ಳೋವಂಥ ಪರಿಸ್ಥಿತಿಗೆ ಬಂದರು. ಯಾಕೆಂದರೆ ಸರ್ಕಾರ ನಿಗದಿಪಡಿಸಿದಂಥ ಕಂದಾಯವನ್ನು ಕಟ್ಟೋದು ಇವರಿಗೆ ತುಂಬ ಕಷ್ಟಕರವಾಗ್ತಾ ಬಂತು. ಅಲ್ಲಿಗೆ ಮಹಲ್ವಾರಿ ಪದ್ಧತಿ ಕೂಡ ಫೇಲ್ ಆಯಿತು, ಈ ಕಡೆ ಕಾಯಂ ಜಮೀನ್ದಾರಿ ಕೂಡ ಫೇಲ್ ಆಯಿತು. ಇನ್ನು ದಕ್ಷಿಣ ಭಾರತದ ಕಡೆ ನೋಡಿದ್ರು ಅಲ್ಲಿ ರೈತವಾರಿ ಸಿಸ್ಟಮನ್ನು ಜಾರಿಗೆ ತರ್ತಾರೆ. ಈ ರೈತವಾರಿ ಪದ್ಧತಿಯನ್ನು ಮೊದಲು ಬಾರಾಮಹಲ್ ಪ್ರಾಂತ್ಯ, ಮಧ್ಯಪ್ರದೇಶದ ದಕ್ಷಿಣ ಭಾಗಗಳಲ್ಲಿ ಬಾರಾಮಹಲ್ ಪ್ರಾಂತ್ಯದಲ್ಲಿ 1792 ಅಲೆಕ್ಸಾಂಡರ್ ರೀಡ್ ಇದನ್ನು ಜಾರಿಗೆ ತರ್ತಾನೆ. ಆದರೆ ದಕ್ಷಿಣ ಭಾರತದಲ್ಲಿ ಮದ್ರಾಸ್ ಪ್ರಾಂತ್ಯಗಳಲ್ಲಿ ಮತ್ತು ಮೈಸೂರು ಒಡೆಯರ್ ಆಳ್ತಾ ಇದ್ದಂಥ ಮೈಸೂರು ಪ್ರಾಂತ್ಯಗಳಲ್ಲಿ 1801 ನಂತರ ಥಾಮಸ್ ಮುನ್ರೋ ಇದನ್ನು ಜಾರಿಗೆ ತರ್ತಾನೆ. ಬಟ್ ಈ ಪದ್ಧತಿಯನ್ನು ತರಲಿಕ್ಕೆ ಮುಖ್ಯವಾದ ಕಾರಣನೇ ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿಗಳಲ್ಲಿ ರೈತರಿಗಾಗ್ತಿದ್ದಂಥ ಶೋಷಣೆಗಳು, ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗದೇ ಇರೋದು, ಹೀಗೊಂದು ಅನಾಗರಿಕ ವ್ಯವಸ್ಥೆಯನ್ನು ಸೃಷ್ಟಿಯಾಗಿತ್ತು. ಅದನ್ನು ಪರಿವರ್ತನೆ ಮಾಡಿಬಿಟ್ಟು ಉಳಿಮೆ ಮಾಡುವ ಭೂಮಾಲೀಕನಿಗೆ ಅದರ ಹಕ್ಕನ್ನು ಕೊಡಬೇಕು ಅನ್ನೋದು ಇದರ ತೀರ್ಮಾನ ಆಗಿತ್ತು. ಹಾಗಾಗಿ ಈ ಪದ್ಧತಿ ಪ್ರಕಾರ ಏನಾಯಿತು ಅಂತಂದರೆ ಸರ್ಕಾರ ಮತ್ತು ರೈತನ ನಡುವೆ ಮಧ್ಯವರ್ತಿಗಳಿರಲಿಲ್ಲ. ನೇರವಾಗಿ ಸರ್ಕಾರ ಮತ್ತು ರೈತ
ಒಂದು ಕನೆಕ್ಷನ್ಗೆ ಬಂದರು. ಈಗ ಭೂಮಿ ಉಳುಮೆ ಮಾಡ್ತಿದ್ದವನು ಅದರ ಮೇಲಿನ ಮಾಲೀಕತ್ವವನ್ನು ಹೊಂದಿದ್ದ. ಈ ಮಾಲೀಕತ್ವವನ್ನು ಕೂಡ ಸರ್ಕಾರ ಮಾನ್ಯ ಮಾಡ್ತು. ಹೌದು, ಇದು ನಿನ್ನಿಷ್ಟು ಭೂಮಿ, ನೀನು ಇದನ್ನು ಉಳುಮೆ ಮಾಡು, ಈ ಭೂಮಿಯ ಮೇಲಿನ ಹಕ್ಕು ನಿಂದೇನೆ ಅಂತ ಅಂದರು. ಈಗ ಕಂದಾಯ, ಈಗ ನೇರವಾಗಿ ಕೃಷಿ ಭೂಮಿಯನ್ನು ಯಾರು ಉಳುಮೆ ಮಾಡ್ತಾ ಇದ್ದನೋ ಅದೇ ರೈತ ತನ್ನ ಉತ್ಪನ್ನದ 50% ಭಾಗವನ್ನು ಸರ್ಕಾರಕ್ಕೆ ಕಂದಾಯ ರೂಪದಲ್ಲಿ ಕಟ್ಟಬೇಕಾಗಿತ್ತು. ನೋಡಿ, ಈ ಪದ್ಧತಿ ತುಂಬ ಲಾಭಕರ ಅಂತ ಹೇಳೋಕ್ಕಾಗಲ್ಲ. ಉಳುಮೆ ಮಾಡುವ ರೈತನಿಗೆ ಅದರ ಮೇಲಿನ ಹಕ್ಕು ಸಿಕ್ಕಿದ್ರಿಂದ ಚೆನ್ನಾಗಿ ಬೇಸಾಯ ಮಾಡ್ದ. ಆದರೆ ಆ 2 ಪದ್ಧತಿಗಳಲ್ಲಿ ರೈತನಿಗೆ ಉಳುಮೆ ಮಾಡುವ ಭೂಮಿಯ ಮೇಲಿನ ಹಕ್ಕಿರಲಿಲ್ಲ, ಚೆನ್ನಾಗಿ ವ್ಯವಸಾಯ ಮಾಡ್ತಿರಲಿಲ್ಲ. ಈಗ ತನ್ನದೇ ಭೂಮಿ ಅಂತಾಯಿತು, ಚೆನ್ನಾಗಿ ವ್ಯವಸಾಯ ಮಾಡ್ತಾ ಇದ್ದಾನೆ, ಆದರೆ ಇಲ್ಲಿ ಕಂದಾಯ ಮಾತ್ರ ಜಾಸ್ತಿ ಆಗಿತ್ತು. 10 ಚೀಲ ಬಂದರೆ ಅದರಲ್ಲಿ 5 ಚೀಲ ಆತ ಕಂದಾಯ ರೂಪದಲ್ಲಿ ಸರ್ಕಾರಕ್ಕೆ ಕಟ್ಟಬೇಕಾಗ್ತಿತ್ತು. ಇದು ಒಂದು ರೀತಿ ಹೊರೆ ಆಗೋದಕ್ಕೆ ಶುರುವಾಯಿತು. ಈ ಕಂದಾಯವನ್ನು 30 ವರ್ಷಗಳ ಅವಧಿಗೆ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು. ಮಧ್ಯ ಅತಿವೃಷ್ಟಿ ಆದರೂ ಅಷ್ಟೇ, ಅನಾವೃಷ್ಟಿ ಆದರೂ ಅಷ್ಟೇ, ಇನ್ಯಾವುದೇ ರೀತಿಯಾದ ವಿಕೋಪಗಳು ಸಂಭವಿಸಿದರೂ ಕೂಡ ಇದರಲ್ಲಿ ಯಾವುದೇ ರಿಯಾಯಿತಿ ಇರಲಿಲ್ಲ. ಹಾಗಾಗಿ ನಂತರ ಇದನ್ನು ಪರಾಮರ್ಶೆಗೆ ಒಳಪಡಿಸೋದಕ್ಕೂ ಕೂಡ ಕಾರಣವೂ ಕೂಡ ಆಗೋದಕ್ಕೆ ಶುರುವಾಯಿತು. ಆದರೆ ರೈತವಾರಿ ಪದ್ಧತಿ ಪರಿಣಾಮ ಏನಾಯಿತು? ಸಣ್ಣ ರೈತರಿಗೆ ತಮ್ಮ ಅಧೀನದಲ್ಲಿದ್ದಂಥ ಭೂಮಿ ಮೇಲಿನ ಹಕ್ಕನ್ನು ಕೊಡ್ತು ಅಂತ ಒಂದು ಕಡೆ ಖುಷಿಯಿಂದ ಈ ಭೂಕಂದಾಯ ಪದ್ಧತಿಯನ್ನು ಒಪ್ಕೊಂಡ್ರೆ, ಆದರೆ ಅವರಿಗೆ ವಾರ್ಷಿಕವಾಗಿ ಇವರು ನಿಗದಿಪಡಿಸಿದಂಥ ಕಂದಾಯದ ಮೊತ್ತ ಹೆಚ್ಚಾಗಿದ್ದರಿಂದ ರೈತರು ಇದರಿಂದ ಕಷ್ಟಕ್ಕೆ ಒಳಪಟ್ಟರು. ಕಂದಾಯ ವಸೂಲಿ ಮಾಡಲಿಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡಿದ್ರು. ಆದರೆ ಈ ಅಧಿಕಾರಿಗಳು ಬ್ರಿಟಿಷರು ನಮ್ಗೆ ಹೇಳಿ ಕಳಿಸಿದ್ದಾರೆ, ನೀನಿಷ್ಟು ಕಟ್ಟಲೇಬೇಕು ಅಂತೇಳಿ ನಿರ್ದಾಕ್ಷಿಣ್ಯವಾಗಿ ಅವನಿಗೆ ಕಂದಾಯ ಕೊಡೋ ತನಕ ಬಿಡಲಿಲ್ಲ. ಹಾಗಾಗಿ ಬೆಳೆಗಳು ಸರಿಯಾಗಿ ಬಂದಾಗ ಒಳ್ಳೆಯ ಹಣ ಕಟ್ತಾಯಿದ್ರು. ಈಗ ಫಸಲು ನೀಡಲಿಕ್ಕೆ ಆಗಲು ಬರದೇ ಇದ್ದಾಗ ರೈತರು ಈಗ ಆಟೋಮ್ಯಾಟಿಕಲಿ ಈ ಕಂದಾಯವನ್ನು ಕಟ್ಟಿ ಭೂಮಿಯನ್ನು ಉಳಿಸ್ಕೋಬೇಕು ಅಂಥೇಳಿ ಲೇವಾದೇವಿಗಾರರ ಹತ್ರ ಹೋದರು. ಮನಿ ಲೆಂಡರ್ಸ್ ಅಂತ ಕರಿತೀವಿ, ಸಾಲ ಕೊಡೋರ ಹತ್ರ ಹೋದರು. ಸಾಲ ಕೊಡೋರು ಆಯ್ತಯ್ಯ, ಸಾಲ ತೊಗೊಂಡೋಗು, ನಿನ್ನ ಭೂಮಿ ಉಳಿಸ್ಕೊ ಅಂತ ಕೊಟ್ಟ. ಈಗ ಉತ್ಪನ್ನದ ಮೇಲಿನ ಹಕ್ಕನ್ನು ಈ ಮನಿ ಲೆಂಡರ್ಸ್ಗಳೇ ಉಳಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಈಗಲೂ ಕೂಡ ಭಾಳಷ್ಟು ಹಳ್ಳಿಗಳಲ್ಲಿ ಇದೇ ಇರೋದು. ಗೊಬ್ಬರ ಬೀಜಕ್ಕೆ ಅಂತ ಸಾಲ ತೊಗೊಳ್ತೀರಿ, ಅವನು ನಿಮ್ಮ ಹತ್ರ ಬೇಕಾಬಿಟ್ಟು ಬೆಲೆಗೆ ನಿಮ್ಮ ಹತ್ರ ವಸೂಲಿ ಮಾಡ್ಕೊಳ್ತಾನೆ. ಈ ಪದ್ಧತಿ ಈಗಿಂದಲ್ಲ, ಅದು ರೈತವಾರಿ ಪದ್ಧತಿಯಿಂದನೂ ಬಂದಿದೆ. ಹಾಗಾಗಿ ಸಣ್ಣ ಪುಟ್ಟ ಜಮೀನನ್ನು ಈಗ ರೈತರು ಆ ಸಾಲ ಕಟ್ಟೋಕ್ಕಾಗದೆ ಅದನ್ನು ಮಾರಾಟ ಮಾಡೋ ಸ್ಥಿತಿ ಕೂಡ ಬಂದು ತಲುಪಿದರು. ಒಟ್ಟಾರೆಯಾಗಿ ರೈತರ ಒಳಿತಿಗಾಗಿ ಈ ಒಂದು ಕಂದಾಯ ಪದ್ಧತಿಗಳು ಅಂತ ಹೇಳಿಕೊಂಡ್ರೂ ಕೂಡ ಭಾರತದಲ್ಲಿ ಇದರಿಂದ ಯಾವುದೇ ದೊಡ್ಡ ಮಟ್ಟದ ಲಾಭ ಆಗಲಿಲ್ಲ. ಗರಿಷ್ಠ ಪ್ರಮಾಣದ ರೈತರು ಈ ರೈತವಾರಿ ಪದ್ಧತಿಯಿಂದ ಸಾಲದ ಸುಳಿಗೆ ಸಿಕ್ಕಾಕ್ಕೊಂಡ್ರು. ಇದೇ ಒಂದು ದೊಡ್ಡ ವಿಪರ್ಯಾಸ ಅಂತ ಕೂಡ ಹೇಳ್ಬೋದು. ಆದರೆ ಈ 3 ಕಂದಾಯ ಪದ್ಧತಿಯಿಂದ ಏನು ಪರಿಣಾಮ ಆಯಿತು ಅಂತಂದರೆ, ನಿಜವಾಗಿಯೂ ಇದು ರೈತರನ್ನು ಶೋಷಣೆ ಮಾಡ್ತು. ಸಾಮಾಜಿಕ ವರ್ಗದಲ್ಲಿ ಜಮೀನ್ದಾರರು ಅನ್ನುವಂಥ ಹೊಸ ಸಮುದಾಯ ಸೃಷ್ಟಿಯಾಯಿತು. ಇನ್ನು ಜಮೀನ್ದಾರರ ಶೋಷಣೆಗೆ ಒಳಗಾದಂಥ ರೈತರು ಕೂಡ ವಿವಿಧ ರೀತಿಯ ಸಂಕಷ್ಟಕ್ಕೆ ಒಳಗಾದರು, ಭೂಮಿ ಕಳ್ಕೊಂಡು ನಿರ್ಗತಿಕರಾದರು. ಇನ್ನು ಭೂಮಿ ಒಂದು ಮಾರಾಟದ ವಸ್ತುವಾಯಿತು. ಸಾಲವನ್ನು ತೀರಿಸಲಿಕ್ಕಾಗಿ ಮನಿ ಲೆಂಡರ್ಸ್ಗಳಿಗೆ ಭೂಮಿಯನ್ನು ಮಾರ್ಟ್ಗೇಜ್ ಮಾಡೋದು, ಅಂದರೆ ಪರವಾರೆ ಮಾಡ್ತಕ್ಕಂಥ ಸಾಲಕ್ಕಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಸೃಷ್ಟಿಯಾಯಿತು. ಅನೇಕ ಜಮೀನ್ದಾರರು ಕೂಡ ಕಂದಾಯ ಸಲ್ಲಿಸೋ ಸಲುವಾಗಿ ತಮ್ಮ ಜಮೀನನ್ನು ಮಾರಾಟ ಮಾಡೋ ಸ್ಥಿತಿಗೆ ಬಂದರು. ಅನೇಕ ಕೃಷಿ ರಹಿತ ಕಾರ್ಮಿಕರನ್ನು ಸೃಷ್ಟಿ ಮಾಡ್ತು. ಮತ್ತು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡು ಇವರು ಕಂದಾಯ ಕಟ್ಟೋಕ್ಕಾಗಿಯೇ ತಮ್ಮ ಮೂಲ ಬೆಳೆಗಳನ್ನು ಬೆಳೆಯೋದನ್ನು ಬಿಟ್ಟು ಕಂದಾಯ ಕಟ್ಟೋಕ್ಕಾಗಿಯೇ ಹೊಸ ಬೆಳೆಗಳನ್ನು ಬೆಳೆಯುವಂಥ ಪರಿಸ್ಥಿತಿ ಸೃಷ್ಟಿಯಾಯಿತು. ಇಂಗ್ಲೆಂಡ್ನಲ್ಲಿ ಕೈಗಾರಿಕೀಕರಣದಿಂದ ಅಲ್ಲಿನ ಕೈಗಾರಿಕೆಗಳಿಗೆ ಬೇಕಾಗಿದ್ದಂಥ ಕಚ್ಚಾ ವಸ್ತುಗಳನ್ನು ಭಾರತೀಯರು ಬೆಳೆಯುವಂಥ ಸ್ಥಿತಿಗೆ ಬಂದರು. ಇದರಿಂದ ಮನಿ ಲೆಂಡರ್ಸ್ ಸ್ಟ್ರಾಂಗ್ ಆದರು, ಬ್ರಿಟಿಷ್ ಗೌರ್ನಮೆಂಟ್ ಸ್ಟ್ರಾಂಗ್ ಆಯಿತು ವಿನಃ ಭಾರತೀಯ ರೈತರು ಇದರಿಂದ ಹಾಳಾಗಿದ್ದರು. ಇದರ ನೆಕ್ಸ್ಟ್ ಬದಲಾವಣೆ ನಾವು ನೋಡ್ಬೋದು, ಎಜುಕೇಷನಲ್ ಸಿಸ್ಟಮ್ಸ್ ಡೆವಲಪ್ಮೆಂಟ್. ಭಾರತದಲ್ಲಿ ಆಧುನಿಕ ಶಿಕ್ಷಣವನ್ನು ಬದಲಾಯಿಸೋದು. 18ನೇ ಶತಮಾನದಲ್ಲಿ ಹೊಸ ಬ್ರಿಟಿಷ್ ಆಡಳಿತದ ಕಾಲಘಟ್ಟ ಶುರುವಾದಾಗ ಭಾರತದಲ್ಲಿದ್ದಂಥ ಐರೋಪ್ಯ ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯದ ಮಕ್ಕಳಿಗೆ ಹೊಸದಾಗಿ ಶಾಲೆಗಳನ್ನು ತೆರಿಬೇಕಾಗಿತ್ತು. ಕಾರಣ ಅಂತಂದರೆ ಅವ್ರಿಗೆ ಉತ್ತಮವಾದ ಎಜುಕೇಷನ್ಸ್ ಕೊಡಬೇಕು. ಭಾರತೀಯರಿಗೆ ಕೊಡಬೇಕು ಅಂತ ಇವರೇನು ಬದಲಾವಣೆ ಮಾಡಲಿಲ್ಲ. ಆಂಗ್ಲೋ ಇಂಡಿಯನ್ ಸಮುದಾಯದ ಮಕ್ಕಳಿಗೆ ಇಲ್ಲಿ ಹೊಸ ಶಾಲೆ ಕೊಡಬೇಕಾಗಿತ್ತು. ಹೀಗಾಗಿ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಹೊರಟರು. ಸ್ಥಳೀಯ ಮಕ್ಕಳಿಗೆ ಇದರಿಂದ ಯಾವುದೇ ಪ್ರಯೋಜನ ಆಗದೇ ಇದ್ರೂ ಪರವಾಗಿಲ್ಲ,
ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಎಜುಕೇಷನ್ಸ್ ಕೊಡೋ ಉದ್ದೇಶದಿಂದಾಗಿಯೇ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಡುವಂಥ ಕಾರ್ಯಕ್ರಮ ಶುರು ಮಾಡಿದವನೇ ವಾರನ್ ಹೆಸ್ಟಿಂಗ್ಸ್. 1781ರಲ್ಲಿ ಈತ ಕಲ್ಕತ್ತಾದಲ್ಲೊಂದು ಮದರಸವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ಶಿಕ್ಷಣದಲ್ಲಿ ಬದಲಾವಣೆಯ ಮೊದಲ ಹರಿಕಾರ ಇವನೇ ಆಗ್ತಾನೆ. ಆನಂತರ ಜೊನಾಥನ್ ಡಂಕನ್, ಈತ ಒಬ್ಬ ಶ್ರೇಷ್ಠ ಬ್ರಿಟಿಷ್ ವ್ಯಕ್ತಿ. ಈತ ಭಾರತದಲ್ಲಿ ಬಹಳಷ್ಟು ಅಧ್ಯಯನಗಳನ್ನು ಮಾಡ್ತಾನೆ. ವಿದೇಶಿ ಶಿಕ್ಷಣದಲ್ಲಿ ಇರದೇ ಇರೋ ಎಷ್ಟೋ ವಿಚಾರಗಳು ಭಾರತೀಯರಲ್ಲಿ ಇದೆ ಅಂತ ಪ್ರೂವ್ ಮಾಡಿದವನು ಇವನು. 1792ರಲ್ಲಿ ಬನಾರಸ್ಸಲ್ಲಿ ಸಂಸ್ಕೃತ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ಇವನ ಸಂಶೋಧನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗೆ ಸೃಷ್ಟಿಯಾಯಿತು. ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಈತ ಹೆಚ್ಚಿನ ಒತ್ತಾಯವನ್ನು ಮಾಡ್ತಾನೆ. ಜೊತೆಗೆ ಚಾರ್ಲ್ಸ್ ಗ್ರ್ಯಾಂಟ್ ಕೂಡ ಇಲ್ಲಿ ಬಂದು ಅಧ್ಯಯನ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದ್ಭುತವಾದಂತಹ ಶೈಕ್ಷಣಿಕ ವ್ಯವಸ್ಥೆ ಬದಲಾವಣೆಗಳಿಲ್ಲಾಗಿತ್ತು ಅಂತ. 1828ರಲ್ಲಿ ವಿಲಿಯಂ ಬೆಂಟಿಕ್ ಗವರ್ನರ್ ಜನರಲ್ ಆಗಿ ಬಂದ ಮೇಲೆ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಪ್ರತ್ಯೇಕತೆ ಮತ್ತು ವಿಶೇಷ ಪ್ರೋತ್ಸಾಹ ಸಿಕ್ತು. ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮನ್ನು ಕೂಡ ಇವನ ಕಾಲದಲ್ಲೇ ಜಾರಿಗೆ ತರ್ತಾರೆ. ಗವರ್ನರ್ ಜನರಲ್ ಕಾರ್ಯಾಂಗ ಸಮಿತಿಗೂ ಕೂಡ ಮೆಕಾಲೆ ತನ್ನ ವರದಿಯನ್ನು ಸಲ್ಲಿಸ್ತಾನೆ 1833. ಆ ಒಂದು ಕಾನೂನು ಸದಸ್ಯನಾಗಿ ಸೇರಿಕೊಂಡ ಈತ ಭಾರತದಲ್ಲಿ ಶೈಕ್ಷಣಿಕ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬದಲಾವಣೆಗಳನ್ನು ವಿಲಿಯಂ ಬೆಂಟಿಕ್ ಮುಖಾಂತರ ಸಾಧಿಸಿ ಹೋದವನೇ ಈ ಲಾರ್ಡ್ ಮೆಕಾಲೆ. ಹಾಗಾಗಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅಂತ ಬಂದಾಗ ಅದಕ್ಕೆ ನೇಮಕವಾಗುವ ಸಮಿತಿಗೂ ಕೂಡ ಇವನನ್ನೇ ಅಧ್ಯಕ್ಷನಾಗಿ ಮಾಡ್ತಾರೆ. ಹಾಗಾಗಿ 1835ರಲ್ಲಿ ಈ ಮೆಕಾಲೆ ಹೇಳಿದ್ದು ಒಂದೇ, ಭಾರತೀಯರಿಗೆ ಇಂಗ್ಲೀಷ್ ಶಿಕ್ಷಣವನ್ನು ಕೊಡಿ, ಮಾಡರ್ನ್ ಎಜುಕೇಷನ್ ಸಿಸ್ಟಮ್ಸನ್ನು ಜಾರಿಗೆ ತನ್ನಿ ಅಂತ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಭಾರತೀಯ ಶಿಕ್ಷಣವನ್ನು ಕಂಪ್ಲೀಟಾಗಿ ತಳಪಾಯಕ್ಕೆ ತರಬೇಕು ಅನ್ನೋದೇ ಅವನ ಉದ್ದೇಶ ಆಗಿತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಇಂಗ್ಲೀಷ್ ಎಜುಕೇಷನ್ಸನ್ನು ತನ್ನಿ, ಆಂಗ್ಲೋ ಇಂಡಿಯನ್ ಸಮುದಾಯಗಳಿಗೆ ಶಿಕ್ಷಣ ಕೊಡೋ ಉದ್ದೇಶ ಇತ್ತೇನ ಭಾರತೀಯರನ್ನ ಅಭಿವೃದ್ಧಿಪಡಿಸುವಂಥದ್ದು ಅವನ ನೀತಿಗಳಲ್ಲಿ ಇರಲಿಲ್ಲ. ಹಾಗಾಗಿ ಇಂಗ್ಲೀಷ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೆಕಾಲೆ ಕೊಟ್ಟ ವರದಿಯ ಪ್ರಕಾರವೇ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆ ಇವತ್ತು ಕೂಡ ಅದರ ತಳಹದಿ ಮೇಲೇ ಇದೆ. ಅವನು ಹೇಳ್ತಾನೆ ಈ ಯೋಜನೆ ನಾನು ಯಾಕೆ ಜಾರಿಗೊಳಿಸಿದೆ ಅಂತ. ರಕ್ತ ಮಾಂಸಗಳಲ್ಲಿ ಭಾರತೀಯತೆಯ ಅಭಿರುಚಿ ಇರಲಿ, ಆದರೆ ಅವರ ಅಭಿಪ್ರಾಯ, ನೀತಿ, ಬುದ್ಧಿವಂತಿಕೆಗಳಲ್ಲಿ ಅವರು ಇಂಗ್ಲೀಷರಾಗಬೇಕು ಅಂತ. ಹೀಗೆ ಹೊಸ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡೋದೇ ನನ್ನ ಈ ಪಾಲಿಸಿ ನೀತಿ ಅಂತ. ಆ ಪಾಲಿಸಿಯಲ್ಲೇ ನಿಮ್ಗೆ ಅರ್ಥವಾಗುತ್ತೆ ಅವನು ಭಾರತೀಯ ಹೃದಯಗಳನ್ನು ಬ್ರಿಟಿಷ್ ವ್ಯವಸ್ಥೆಯುತವಾಗಿ ಅಧಿಕಾರಿಗಳಾಗಿ ಬದಲಾಯಿಸುವಂಥ ವ್ಯವಸ್ಥೆ ಈತ ಮಾಡ್ದ. ಕೊನೆಗೆ ನಂತರದ ಬೆಳವಣಿಗೆಗಳು ನೋಡೋದಾದರೆ ಚಾರ್ಲ್ಸ್ ವುಡ್ ವರದಿ ಕೂಡ 1854ರಲ್ಲಿ ಅತಿ ಮುಖ್ಯವಾದ ವರದಿ ಬರುತ್ತೆ. ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಗವರ್ನರ್ ಜನರಲ್ ವರದಿಯ ಅನುಸಾರಗಳ ಮುಖಾಂತರವಾಗಿ ಭಾರತದಲ್ಲಿ ಚಾರ್ಲ್ಸ್ ವುಡ್ ಅನೇಕ ಶಿಫಾರಸುಗಳನ್ನು ಮಾಡ್ತಾನೆ. ಅನೇಕ ಯೂನಿವರ್ಸಿಟಿಗಳೆಲ್ಲ ಬರೋದಕ್ಕೆ ಕಾರಣವಾಗುತ್ತೆ ಮುಂದೆ ಲಾರ್ಡ್ ಡಾಲೌಸಿ ಕಾಲದಲ್ಲಿ. ಹಾಗಾಗಿ ಇವನು ಕೊಟ್ಟ ವರದಿಯ ಆಧಾರದ ಮೇಲೇ ಮುಂದೆ ಲಾರ್ಡ್ ಡಾಲೌಸಿ ಡೆವಲಪ್ಮೆಂಟ್ ಮಾಡ್ತಾನೆ. ಕೋಲ್ಕತ್ತಾ, ಬಾಂಬೆ, ಮದ್ರಾಸ್ಗಳಲ್ಲಿ ಹೊಸ ಯೂನಿವರ್ಸಿಟಿಗಳು ಜಾರಿಗೆ ಬರ್ತವೆ. 1857ರಲ್ಲಿ ಅದನ್ನು ಸ್ಥಾಪನೆ ಕೂಡ ಮಾಡ್ತಾರೆ. ಇಲ್ಲಿಂದ ಭಾರತದಲ್ಲಿ ಶಿಕ್ಷಣ ಸಾರ್ವತ್ರೀಕರಣ ಆಗೋದಕ್ಕೆ ಶುರುವಾಯಿತು ಅಂತ ಹೇಳ್ಬೋದು. ಇಷ್ಟು ಅದ್ಭುತವಾಗಿ ಶಿಕ್ಷಣದ ವ್ಯವಸ್ಥೆ ಬೆಳವಣಿಗೆ ಆಯಿತು. ಆದರೆ ಇದು ಭಾರತೀಯರಿಗೆ ಭಾಳಷ್ಟು ಹಿನ್ನಡೆ ಕೂಡ ಆಗಿತ್ತು ಅಂತ ಹೇಳ್ಬೋದು. ಭಾರತೀಯರು ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನಾ ಕ್ರಮದ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಈ ಇಂಗ್ಲೀಷ್ ಎಜುಕೇಷನ್ ಒಂದು ಲಿಂಕ್ ಲ್ಯಾಂಗ್ವೇಜ್ ಆಗೋದಕ್ಕೆ ಶುರುವಾಯಿತು. ಅಂದರೆ ತಮಿಳಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ಅವರಿಬ್ಬರಿಗೂ ಅರ್ಥವಾಗ್ತಿರ್ಲಿಲ್ಲ. ಈಗ ಇಂಗ್ಲೀಷಲ್ಲಿ ಮಾತಾಡೋದ್ರಿಂದ ಇಬ್ಬರಿಗೂ ತಮ್ಮ ಭಾವನೆ ಶೇರ್ ಮಾಡ್ಕೊಳ್ಳೋದಕ್ಕೆ ಶುರುವಾಯಿತು. ಈ ರೀತಿಯಾಗಿ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳು ಬೆಳವಣಿಗೆಯಾಗಿದ್ದು ಇಂಗ್ಲೀಷ್ ಶಿಕ್ಷಣದಿಂದ. ಇನ್ನು ಸ್ಥಳೀಯ ಭಾಷೆಗಳು, ಸಾಹಿತ್ಯ ರಚನೆಗಳಲ್ಲೂ ಕೂಡ ಪ್ರೋತ್ಸಾಹ ದೊರೆತು ವಿದ್ಯಾವಂತ ವರ್ಗ ಆಲೋಚನೆ ಮಾಡ್ತಕ್ಕಂಥ ಕ್ರಮದಲ್ಲಿ ಬದಲಾವಣೆಗಳಾಗಿ ಏಕತೆಯ ಒಂದು ಸ್ವರೂಪವನ್ನು ಕಾಣೋದಕ್ಕೆ ಸೃಷ್ಟಿಯಾಯಿತು. ಇನ್ನು ಅನೇಕ ವೃತ್ತಪತ್ರಿಕೆಗಳು ಹುಟ್ಕೊಂಡು ನ್ಯೂಸ್ ಪೇಪರ್ಸ್ಗಳು,
ವಿಶೇಷವಾಗಿ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಪತ್ರಿಕೆಗಳು ಭಾರತದಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ಬ್ರಿಟಿಷ್ ಸರ್ಕಾರದ ನೀತಿಗಳನ್ನು ವಿಮರ್ಶೆ ಮಾಡಿದ್ವು. ಭಾರತೀಯರಿಗೆ ಬ್ರಿಟಿಷ್ ಆಡಳಿತದಲ್ಲಿ ಆಗ್ತಿದ್ದಂಥ ತಪ್ಪುಗಳನ್ನು ವಿಮರ್ಶಾತ್ಮಕವಾಗಿ ತಮ್ಮ ಅಭಿಪ್ರಾಯವನ್ನು ಹೊರಹಾಕೋದ್ರ ಮುಖಾಂತರ ತೋರಿಸ್ಕೊಟ್ವು. ಜೊತೆಗೆ ಹೊಸದಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳು ಹುಟ್ಕೊಳ್ಳೋದಕ್ಕೂ ಕೂಡ ಇದು ಕಾರಣವಾಯಿತು. ಈ ಹೊಸ ಚಳುವಳಿಗಳಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ಬೋದು. ರಾಜಾರಾಮ್ ಮೋಹನ್ ರಾಯ್ ಅಂತವರು, ದಾದವಾಯ್ ನವರೋಜಿ ಅಂತವರು, ದಯಾನಂದ್ ಸರಸ್ವತಿ ಅಂತವರು ಭಾಳಷ್ಟು ಜನರು ಬದಲಾವಣೆಗೆ ಹರಿಕಾರರಾಗಿ ಕಾಣಿಸ್ಕೊಂಡ್ರು. JS ಮಿಲ್, ರೂಸೋ, ಮಾಂಟೆಸ್ಕೋ ಅಂತವರ ಚಿಂತನೆಗಳು ಭಾರತೀಯ ವಿದ್ಯಾರ್ಥಿಗಳಿಗೆ ಸಿಕ್ಕಿದ್ರಿಂದಾಗಿ ಭಾರತೀಯ ವಿದ್ಯಾವಂತರಲ್ಲೂ ಕೂಡ ಹೊಸ ಆಲೋಚನೆಯ ನಾವೀನ್ಯತೆಗೆ ಕಾರಣ ಆಯಿತು. ಜಗತ್ತಿನಾದ್ಯಂತ ನಡೀತಾ ಇದ್ದಂಥ ಸ್ವತಂತ್ರ ಚಳುವಳಿಗಳ ಪ್ರಭಾವ ಭಾರತದ ಮೇಲೂ ಆಗಿ ಭಾರತೀಯರು ಕೂಡ ನಾವು ಸ್ವತಂತ್ರ ಚಳುವಳಿಯನ್ನು ಮಾಡಬೇಕು ಅನ್ನುವಂಥ ಮನೋಭಾವ ಸೃಷ್ಟಿಯಾಯಿತು. ಇನ್ನು ಭಾರತೀಯರು ತಮ್ಮ ಸಮೃದ್ಧವಾಗಿರ್ತಕ್ಕಂಥ ಸಾಂಸ್ಕೃತಿಕ ಪರಂಪರೆಗಳನ್ನು ಅರ್ಥಕೊಂಡಿದ್ದರಿಂದಾಗಿ ನಮ್ಮ ರಾಷ್ಟ್ರ, ನಮ್ಮ ಹೋರಾಟ, ನಮ್ಮ ಹಕ್ಕುಗಳು ಅನ್ನೋದೆಲ್ಲ ಸೃಷ್ಟಿಯಾಗಿದ್ದು ಈ ಒಂದು ಎಜುಕೇಷ್ನಲ್ ಸಿಸ್ಟಮ್ಸಿಂದ ಅಂತ ಹೇಳ್ಬೋದು. ಇದುವರೆಗೂ ನೀವೆಲ್ಲ ನೋಡಿದ್ರಿ ಮಕ್ಕಳೇ, ಭಾರತದಲ್ಲಿ ಬ್ರಿಟಿಷರು ಡೆವಲಪ್ಮೆಂಟ್ ಮಾಡಿರ್ತಕ್ಕಂತಹ ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆಗಳಲ್ಲಿ ಮತ್ತು ಕಂದಾಯ ಸಿಸ್ಟಮ್ಗಳಲ್ಲಾಗಿರ್ತಕ್ಕಂಥ ಬದಲಾವಣೆ. ಈಗ ನಾವು ಒರಿಜಿನಲಿ ತಿಳ್ಕೊಳ್ಬೇಕಾಗಿರೋದು ಭಾರತದಲ್ಲಿ ಸಂವಿಧಾನದ ಬೆಳವಣಿಗೆ ಹೇಗಾಯಿತು ಅಂತ. ನಾವೀಗ ನೋಡ್ತಾ ಇದ್ದೀವಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದ ಕರಡು ಸಮಿತಿ ವರ್ಕ್ ಮಾಡ್ತು, ಸಂವಿಧಾನ ರಚನಾ ಸಮಿತಿ ವರ್ಕ್ ಮಾಡ್ತು. ಹೀಗೆ ಸುಮಾರು 13 ಸಮಿತಿಗಳು ಕೂಡ ವರ್ಕ್ ಮಾಡಿ ಭಾರತಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನು ಕೊಟ್ಟಿದ್ದಾರೆ. ಬಟ್ ಈ ಸಂವಿಧಾನ ಕೊಡಬೇಕಾದ್ರೆ ಈ ಹಿಂದೆ ಭಾರತದಲ್ಲಿ ಬ್ರಿಟಿಷರು ಅಧಿಕಾರದಲ್ಲಿದ್ದಾಗ ಹೇಗೆ ಭಾರತದಲ್ಲಿ ಸಂವಿಧಾನ ಬೆಳವಣಿಗೆ ಆಯಿತು ಅನ್ನೋದನ್ನು ಅದು ಕೂಡ ತಿಳ್ಕೊಳ್ಬೇಕು. ಭಾರತದಲ್ಲಿ ಏಕರೂಪ ಕಾನೂನು ವ್ಯವಸ್ಥೆ ಜಾರಿಗೆ ತರಬೇಕು ಅಂತಂದರೆ ಅತ್ಯುತ್ತಮವಾದ ಸಂವಿಧಾನದ ಅವಶ್ಯಕತೆ ಇತ್ತು. ಹಾಗಾಗಿ ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಒಂದು ಬೆಳವಣಿಗೆ ಆಗ್ತಾ ಇದ್ದ ಹಾಗೇ ಅನೇಕ ಸಮಸ್ಯೆಗಳು ಬರ್ತಾ ಇತ್ತು. ಸಮಸ್ಯೆಗಳ ಪರಿಹಾರಕ್ಕಾಗಿ ಸಂವಿಧಾನವನ್ನು ರೂಢಿ ಮಾಡಿಕೊಳ್ಬೇಕಾದ ವ್ಯವಸ್ಥೆ ಕೂಡ ಬಂತು. ಅನೇಕ ಕಾಯ್ದೆಗಳನ್ನು ಕೂಡ ತರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಭಾರತದಲ್ಲಿ ಕಾನೂನುಗಳನ್ನು ಜಾರಿಗೊಳಿಸುವಂಥ ಸಿಸ್ಟಮಲ್ಲಿ ನಾವು ನೋಡೋದಾದರೆ ಇದನ್ನು 2 ಭಾಗದಲ್ಲಿ ಸಂವಿಧಾನದ ಡೆವಲಪ್ಮೆಂಟನ್ನು ನೋಡ್ತೀವಿ. ಒಂದು 1773ರಿಂದ 1858ರವರೆಗೆ ಈಸ್ಟ್ ಇಂಡಿಯಾ ಕಂಪನಿಯ ನೇತೃತ್ವದಲ್ಲಿ ಜಾರಿಗೆ ತಂದಂಥ ಕಾಯ್ದೆಗಳು ಒಂದು ಕಡೆ ಆದರೆ 1857ರಲ್ಲಿ ದೊಡ್ಡ ಕ್ರಾಂತಿ ನಡೀತು. ಕ್ರಾಂತಿ ನಂತರ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರ ಕೊನೆಗೊಂಡ್ಬಿಡ್ತು. ನೇರವಾಗಿ ಬ್ರಿಟನ್ ಸರ್ಕಾರ ಭಾರತದಲ್ಲಿ ಕಾನೂನುಗಳನ್ನು ಜಾರಿಗೆ ತಂತು. ಹಾಗಾಗಿ 1858ರಿಂದ ಭಾರತ ಸ್ವತಂತ್ರ ಆಗುವ 1947ರವರೆಗಿನ ಬ್ರಿಟಿಷ್ ಸರ್ಕಾರದ ನೇರ ಕಾಯ್ದೆಗಳು ಭಾಗದಲ್ಲಿ ಕೂಡ ನೋಡ್ತೀವಿ. ಮೊದಲ ಹಂತದ ಸಂವಿಧಾನದ ಬೆಳವಣಿಗೆ ಕಾಯ್ದೆಗಳು ಕೇವಲ ಬ್ರಿಟಿಷ್ ಸರ್ಕಾರ, ಬ್ರಿಟಿಷ್ ಕಂಪನಿಗಳ ಡೆವಲಪ್ಮೆಂಟನ್ನು ಹೊಂದಿತ್ತು. ಆದರೆ 2ನೇ ಹಂತದ ಕಾಯ್ದೆಗಳು ಭಾರತೀಯರಿಗೂ ಕೂಡ ಕಾನೂನುಗಳ ಅವಶ್ಯಕತೆಗಳನ್ನು ಕೊಡೋದಕ್ಕೆ ಕೂಡ ಶುರು ಮಾಡಿದರು. ಹಾಗೆ 1773ರಲ್ಲಿ ಜಾರಿಗೆ ತಂದ ಕಾಯ್ದೆನೇ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಕರಿತೀವಿ, ಅಥವಾ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ. ಇದನ್ನು ಜಾರಿಗೆ ತರಲಿಕ್ಕೆ ಭಾಳಷ್ಟು ಕಾರಣಗಳಿದೆ. 1765ರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ದ್ವಿಮುಖ ಸರ್ಕಾರ ನೀತಿಯನ್ನು ಜಾರಿಗೆ ತಂದಿದ್ದ ರಾಬರ್ಟ್ ಕ್ಲೈವ್. ಜೊತೆಗೆ ದಿವಾನಿ ಹಕ್ಕು ಕೂಡ ಸಿಕ್ಕಿತ್ತು ಬ್ರಿಟಿಷರಿಗೆ. ಹಾಗಾಗಿ ದಿವಾನಿ ಹಕ್ಕಿನ ನಂತರ ಬ್ರಿಟಿಷ್ ಅಧಿಕಾರಿಗಳು ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಮೋಸವನ್ನು ಮತ್ತು ವೈಯಕ್ತಿಕ ವ್ಯಾಪಾರವನ್ನು ಮತ್ತು ಹೆಚ್ಚಿನ ದುರಾಸೆಯನ್ನು ಬೆಳೆಸ್ಕೊಂಡು ತಾವು ಶ್ರೀಮಂತರಾಗಬೇಕು ಅಂಥೇಳಿ ಹೆಚ್ಚೆಚ್ಚು ರೀತಿಯ ಭ್ರಷ್ಟಾಚಾರವನ್ನು ಮಾಡ್ತಾಯಿದ್ರು. ಈ ಭ್ರಷ್ಟಾಚಾರದ ಬಗ್ಗೆ ಆ ಸಂದರ್ಭದಲ್ಲಿ ಇಂಗ್ಲೆಂಡ್ನ ಶಾಸನ ಸಭೆಯ ಸದಸ್ಯನಾಗಿದ್ದ ಎಡ್ಮಂಡ್ ಬರ್ಕ್ ಹೇಳ್ತಾನೆ, ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದಂಥ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಅಂತೇಳಿ ತೀಕ್ಷ್ಣವಾಗಿ ಟೀಕಿಸ್ತಾನೆ. ನೀವು ಹೀಗೆ ಮಾಡ್ತಾ ಇದ್ರೆ ಪ್ರಪಂಚದಾದ್ಯಂತ ಇಂಗ್ಲೆಂಡ್ನ ಮಾನ ಮರ್ಯಾದೆ ಹರಾಜಾಗತ್ತೆ ಅಂತ ಹೇಳ್ತಾನೆ.
ಹೀಗೆ ಹೇಳಿದ್ರಿಂದಾಗಿ ಕಂಪನಿಯ ಅಧಿಕಾರಿಗಳನ್ನು ನಿಯಂತ್ರಿಸಬೇಕಾಗಿತ್ತು, ಅವರ ಅನೈತಿಕ ವ್ಯವಹಾರಗಳನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು. ಆ ಕಾರಣಕ್ಕಾಗಿ ದಿವಾನಿ ಹಕ್ಕಿನ ಪದ್ಧತಿಯ ಮೇಲೆ ರಚನೆಯಾಗಿದ್ದಂಥ ಈ ದ್ವಿಮುಖ ಸರ್ಕಾರ ನೀತಿಯನ್ನು ಕೊನೆಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಏನು ಮಾಡಿದ್ರು, ಜಾರಿಗೆ ತಂದರು. ಹೀಗೆ ಅಧಿಕಾರಿಗಳ ನಿಯಂತ್ರಣ, ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣ, ಬ್ರಿಟನ್ ಸರ್ಕಾರದ ಹಸ್ತಕ್ಷೇಪ ಮತ್ತು ತೆರಿಗೆ ಮೇಲಿನ ನಿಯಂತ್ರಣ ಮತ್ತು ರಾಜಕೀಯ ವ್ಯವಸ್ಥೆಗಳಲ್ಲಿ ಬದಲಾವಣೆಗಳನ್ನು ತರಲಿಕ್ಕೋಸ್ಕರವಾಗಿ ಈ ರೆಗ್ಯುಲೇಟಿಂಗ್ ಕಾಯ್ದೆ ಏನೋ ಜಾರಿಗೆ ಬಂತು. ಹಂಗೆ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಏನಂತ ಪ್ರಮುಖವಾದ ಅಂಶಗಳಿತ್ತು ಅಂತಂದರೆ, ಈ ಕಾಯ್ದೆ ಜಾರಿಗೆ ಬರೋಕ್ಕಿಂತ ಮುಂಚೆ ನಾನು ಈ ಹಿಂದೆ ಹೇಳಿದಾಗೆ ಮದ್ರಾಸ್ ಪ್ರೆಸಿಡೆನ್ಸಿ ಇತ್ತು, ಕೋಲ್ಕತ್ತಾ ಪ್ರೆಸಿಡೆನ್ಸಿ ಇತ್ತು, ಮುಂಬೈ ಪ್ರೆಸಿಡೆನ್ಸಿ ಅಂತ ಇತ್ತು. 3 ಪ್ರೆಸಿಡೆನ್ಸಿಗಳಲ್ಲೂ ಡಿಫ್ರೆಂಟಾಗಿ ಕಾನೂನುಗಳು ಜಾರಿಯಲ್ಲಿದ್ದವು. ಈಗ ಇವು 3 ಪ್ರತ್ಯೇಕವಾಗಿ ಕಾರ್ಯನಿರ್ವಹಣೆ ಮತ್ತು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಿದ್ದಂಥ ಇವುಗಳನ್ನು ಒಂದು ಕಂಟ್ರೋಲಿಂಗ್ ಸಿಸ್ಟಮಲ್ಲಿ ತಂದರು. ಬಂಗಾಳದ ಪ್ರೆಸಿಡೆನ್ಸಿಯ ಅಧೀನಕ್ಕೆ ಉಳಿದೆರಡು ಅಂದರೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನು ಅಧೀನಗೊಳಿಸೋದ್ರ ಮುಖಾಂತರವಾಗಿ ಪರಿವರ್ತನೆ ತಂದರು. ಬಂಗಾಳದಲ್ಲಿ ಯಾರು ಗವರ್ನರ್ ಆಗ್ತಾನೋ ಅವನು 3 ಪ್ರೆಸಿಡೆನ್ಸಿಗಳಿಗೂ ಕೂಡ ಅವನೇ ಗವರ್ನರ್ ಜನರಲ್ ಅಂಥೇಳಿ ಒಪ್ಕೊಂಡ್ರು. ಗವರ್ನರ್ ಜನರಲ್ಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಲ್ಲಿ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವಂಥ ಹಕ್ಕು ಕೂಡ ಬಂಗಾಳದ ಗವರ್ನರ್ಗೆ ಸಿಗೋದಕ್ಕೆ ಶುರುವಾಯಿತು. ಹೀಗೆ ಬಂಗಾಳದ ಗವರ್ನರ್ ಈ 3 ಪ್ರಾಂತ್ಯಗಳನ್ನು ನಿಯಂತ್ರಣಕ್ಕೊಳಪಡಿಸ್ಕೊಂಡ. ಇನ್ನು ಬಂಗಾಳದ ಸರ್ಕಾರ ಇಂಗ್ಲೆಂಡ್ನ ನಿರ್ದೇಶಕ ಮಂಡಳಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಪೂರ್ವ ಅನುಮತಿ ಇಲ್ಲದೇನೆ ಬಾಂಬೆ ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಕೂಡ ಯುದ್ಧವನ್ನು ಘೋಷಿಸುವುದಾಗಲಿ ಅಥವಾ ಶಾಂತಿ ಸಂಧಾನವನ್ನು ಮಾಡುವಂಥ ಅಧಿಕಾರ ಕೊಟ್ಟಿರಲಿಲ್ಲ. ಹಾಗೇನಾದ್ರು ಅವ್ರು ಮಾಡಬೇಕು ಅಂತಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಅನುಮತಿಯನ್ನು ಪಡಿಬೇಕಾಗಿತ್ತು. ತೀರಾ ತುರ್ತು ಸಂದರ್ಭಗಳಲ್ಲಿ ಇಂತಹ ಕೆಲವು ನಿಬಂಧನೆಗಳಿಗೆ ವಿನಾಯಿತಿಗಳನ್ನು ಕೂಡ ಕೊಟ್ಟಿದ್ದರು. ಹಾಗಾಗಿ ಈ ಕಾಯ್ದೆ ಕೋಲ್ಕತ್ತಾದಲ್ಲಿ ಮೊದಲ ಬಾರಿಗೆ ನೆನಪಿಟ್ಕೊಳ್ಳಿ ಸುಪ್ರೀಂ ಕೋರ್ಟನ್ನು ಜಾರಿಗೆ ತಂತು. ಈ ಸುಪ್ರೀಂ ಕೋರ್ಟ್ 1911ವರೆಗೂ ಕೂಡ ಇಲ್ಲೇ ಇತ್ತು. 11 ನಂತರ ದೆಹಲಿಗೆ ಶಿಫ್ಟ್ ಆಗತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಕೋಲ್ಕತ್ತಾದಲ್ಲಿ ಮೊದಲು ಸ್ಥಾಪನೆ ಆಯಿತು. ಈ ಒಂದು ಕೇಂದ್ರ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶರು ಇರ್ತಾಯಿದ್ರು, 3 ಅಡಿಷ್ನಲ್ ಮುಖ್ಯ ನ್ಯಾಯಾಧೀಶರು ಕೂಡ ಬರ್ತಾಯಿದ್ರು. ಹಾಗಾಗಿ ಒಟ್ಟು 4 ಜನ ಕಾರ್ಯನಿರ್ವಹಿಸುವಂತೆ ಈ ನ್ಯಾಯಾಂಗ ವ್ಯವಸ್ಥೆಯನ್ನು ರೆಡಿ ಮಾಡಿಬಿಟ್ಟು ಸುಪ್ರೀಂ ಕೋರ್ಟನ್ನು ಜಾರಿಗೆ ತರ್ತಾರೆ. ಎಲಿಜಾ ಇಂಪೆಯವರೇ ಮೊದಲ ಮುಖ್ಯ ನ್ಯಾಯಾಧೀಶರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಮುಂದೆ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯು ಕಂಪ್ಲೀಟಾಗಿ ಇಂಗ್ಲೆಂಡ್ ಸರ್ಕಾರದ ಅಧೀನಕ್ಕೆ ತರುವಂಥ ನಿರ್ಣಯ ಇದಾಗಿತ್ತು. ಬಟ್ ಈ ಕಾನೂನಲ್ಲೂ ಕೂಡ ಭಾಳಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿತ್ತು. ಆ ಕಾರಣಕ್ಕಾಗಿಯೇ 1784ರಲ್ಲಿ ಮತ್ತೊಂದು ಹೊಸ ಕಾಯ್ದೆ ಬಂತು. 10 ವರ್ಷಗಳ ನಂತರ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಕೂಡ ಕರಿತೀವಿ. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳು, ಅನಿಶ್ಚಿತತೆಗಳು ಇತ್ತು. ಇವುಗಳನ್ನು ನಿವಾರಣೆ ಮಾಡಿ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಮತ್ತು ಕಂಪನಿ ಸರ್ಕಾರಕ್ಕಿದ್ದಂಥ ಮಿತಿಗಳನ್ನು ಸ್ಪಷ್ಟಪಡಿಸಬೇಕು ಅನ್ನೋದು ಈ ಕಾಯ್ದೆ ಉದ್ದೇಶವನ್ನು ಹೊಂದಿಬಿಟ್ಟು ಜಾರಿಗೆ ತರ್ತಾನೆ. ಇಂಗ್ಲೆಂಡ್ ಸರ್ಕಾರ ಈ ಕಾಯ್ದೆಯಲ್ಲಿ ಹೊಸ ನಿಬಂಧನೆಗಳನ್ನು ಜಾರಿಗೆ ತರುತ್ತೆ. ಆ ಮೂಲಕ ಕಂಪನಿ ಸರ್ಕಾರವನ್ನು ನಿರ್ಣಾಯಕವಾಗಿ ನಿಯಂತ್ರಿಸುವಂಥ ವ್ಯವಸ್ಥೆಗೆ ತಂದರು. ಯಾಕೆ ಅಂತಂದರೆ ಇಲ್ಲಿರ್ತಕ್ಕಂತಹ ಒಂದು ಬಂಗಾಳದ ಗವರ್ನರ್ ಅವನು ಯಾವ ರೀತಿಯಾದರೂ ತೀರ್ಮಾನ ತೆಗೆದುಕೊಳ್ಬೇಕಾದಂಥ ಅಧಿಕಾರಿಗಳನ್ನ ಅಲ್ಲಿ ಕೊಟ್ಟಿದ್ದರು. ಬಟ್ ಈಗ ಅದನ್ನು ಕಂಟ್ರೋಲ್ ತರೋ ವ್ಯವಸ್ಥೆಗೆ ತಂದರು. ಹಾಗಾಗಿ ಈ ಗವರ್ನರ್ ಜನರಲ್ನ ಮೇಲ್ಭಾಗದಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್, ಒಂದು ನಿಯಂತ್ರಣ ಮಂಡಳಿಯನ್ನು ತಂದರು. ಗವರ್ನರ್ ಜನರಲ್ ಇದುವರೆಗೂ ಅವನ ಜೊತೆಗೆ ಇನ್ನು ಉಳಿದಂಥ 3 ಜನ ನ್ಯಾಯಾಧೀಶರು, 4 ಜನ ಸಹಾಯಕರನ್ನ ಇಟ್ಕೊಂಡ್ಬಿಟ್ಟು ಇಡೀ ಭಾರತವನ್ನು ಕಂಟ್ರೋಲ್ ಮಾಡ್ತಾ ಇದ್ದ. ಈಗ ಅವನನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಬಂತು. 6 ಜನರನ್ನು ಒಳಗೊಂಡಂತಹ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು 6 ಜನರ ಕಮಿಷನರ್ಗಳು ಕೂಡ ಇದರಲ್ಲಿ ಈ ಸಂಸ್ಥೆಯನ್ನು ರೆಡಿ ಮಾಡಿ ಅದನ್ನು ತಂದರು. ಮತ್ತು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗಳು ಏನಿದ್ರು ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಹುಟ್ಕೊಂಡ ಮೇಲೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗಳಿಗೆ ಇದ್ದಂತಹ ಅಧಿಕಾರಗಳನ್ನು ಕಿತ್ತಾಕಿದ್ರು. ಈಗ ಬೋರ್ಡ್ ಆಫ್ ಕಂಟ್ರೋಲ್ ನೇರವಾಗಿ ಭಾರತವನ್ನು ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆಗೆ ಬಂತು. ಇನ್ನು ಭಾರತೀಯ ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆ ಹೆಸರಿನಲ್ಲಿ ಪಡಿಬೇಕೇ ವಿನಃ ಇದು ಯಾರ್ದು ಸ್ವಂತ ಹಕ್ಕಲ್ಲ ಅಂಥೇಳಿ ಈ ಕಾಯ್ದೆ ಸ್ಪಷ್ಟವಾಗಿ ಭಾರತೀಯರ
ರಾಜಕೀಯ ಹಕ್ಕುಗಳನ್ನು ಕಡಿಮೆ ಮಾಡೋದರಲ್ಲಿ ಇದು ಪ್ರಮುಖ ಪಾತ್ರ ವಹಿಸ್ತು ಅಂತ ಹೇಳ್ಬೋದು. ಇನ್ನು ಈ ಕಾಯ್ದೆ ಭಾರತೀಯರಲ್ಲಿದ್ದಂಥ ಕಂಪನಿಯ ಅಧೀನದ ಪ್ರದೇಶ ಏನಿತ್ತಲ್ಲ, ದ ಬ್ರಿಟಿಷ್ ಪೊಸೆಷನ್ಸ್ಗಳಿಗೂ ಕೂಡ ಇಂಗ್ಲೆಂಡ್ನ ಸರ್ಕಾರವೇ ಇಲ್ಲಿ ಅಂತಿಮ ತೀರ್ಮಾನಗಳನ್ನು ಸಾರ್ವಭೌಮವಾಗಿ ತೆಗೆದುಕೊಳ್ಳುವಂಥ ಅಧಿಕಾರ ಕೊಡ್ತು. ಹಾಗೆ ಕೊಟ್ಟಿದ್ದರಿಂದಾಗಿ ಕಂಪನಿಯ ಅಧೀನದಲ್ಲಿದ್ದಂಥ ಎಲ್ಲ ಪ್ರದೇಶಗಳು ನೇರವಾಗಿ ಬ್ರಿಟಿಷ್ ಸರ್ಕಾರದ ತೀರ್ಮಾನಗಳಿಗೆ ಒಪ್ಕೊಳ್ಬೇಕಾದ ಪರಿಸ್ಥಿತಿ ತಂತು. ಬಟ್ ಈ ಕಾಯ್ದೆನಲ್ಲೂ ಒಂದಿಷ್ಟು ಸಮಸ್ಯೆಗಳಿತ್ತು. ಹಾಗಾಗಿ ಚಾರ್ಟರ್ ಕಾಯ್ದೆಗಳು ಭಾರತದಲ್ಲಿ ಜಾರಿಗೆ ಬರೋದಕ್ಕೆ ಶುರುವಾಯಿತು. ಹಾಗಾದ್ರೆ ಚಾರ್ಟರ್ ಕಾಯ್ದೆಗಳಲ್ಲಿ ಏನಿತ್ತು? ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಣೆ ಮಾಡೋದಕ್ಕಾಗಿ 1793ರಲ್ಲಿ, ಅದು ಆಗಿ 20 ವರ್ಷಗಳ ನಂತರ 1813ರಲ್ಲಿ, ಅದಾದ ನೆಕ್ಸ್ಟು 1833ರಲ್ಲಿ, 1853ರಲ್ಲಿ 4 ಕಾಯ್ದೆಗಳು ಬಂದವು. ಈ 4 ಕಾಯ್ದೆಗಳನ್ನು ಚಾರ್ಟರ್ ಕಾಯ್ದೆಗಳು ಅಂತ ಕೂಡ ಕರೀತಾರೆ. ತಂದು ಉದ್ದೇಶ, ಪ್ರತಿ 20 ವರ್ಷಕ್ಕೊಮ್ಮೆ ಈಸ್ಟ್ ಇಂಡಿಯಾ ಕಂಪನಿಗೆ ಪರವಾನಗಿಯನ್ನು ನವೀಕರಣ ಮಾಡೋದು ಇದರ ಉದ್ದೇಶ ಆಗಿತ್ತು. ಇಂಗ್ಲೆಂಡ್ ಸರ್ಕಾರ ತೆಗೆದುಕೊಂಡಂತಹ ಯಾವುದೇ ಹೊಸ ನೀತಿಗಳನ್ನು ಕೂಡ ಈ ಕಾಯ್ದೆಗಳು ನೇರವಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಕೂಡ ಇದರಲ್ಲಿತ್ತು. ಹಾಗಾಗಿ ನೇರವಾಗಿ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ 1813ರ ಚಾರ್ಟರ್ ಆ್ಯಕ್ಟಲ್ಲಿ ಏನು ಸ್ವಂತ ಸ್ಪೆಷಾಲಿಟಿ ಇತ್ತು ಅಂತ ನೋಡೋದಾದರೆ, ಈ ಚಾರ್ಟರ್ ಆ್ಯಕ್ಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ 20 ವರ್ಷಗಳ ನಂತರದ ಪರವಾನಗಿಯನ್ನು ಕೊಡ್ತು. ಈ ಹಿಂದೆ ನೀವು ನೋಡಿದಿರಿ, ಇಂಗ್ಲೆಂಡ್ನ ಆ ಒಂದು ರಾಜ ಈಸ್ಟ್ ಇಂಡಿಯಾ ಕಂಪನಿಗೆ ಪರವಾನಗಿಯನ್ನು ಕೊಟ್ಟು ವ್ಯಾಪಾರ ಮಾಡಕ್ಕೆ ಕಳಿಸಿದ್ದ. ಅದರ ನಿರ್ದಿಷ್ಟವಾದ ಹಕ್ಕುಗಳಿರಲಿಲ್ಲ. ಬಟ್ ಈಗ ಚಾರ್ಟರ್ ಆ್ಯಕ್ಟ್ 20 ಇಯರ್ಸ್ಗೆ ಮತ್ತೊಮ್ಮೆ ಇವರ ಅಧಿಕಾರವನ್ನು ರಿನ್ಯೂವಲ್ ಮಾಡ್ತಕ್ಕಂಥ ಸಿಸ್ಟಮ್ ಜಾರಿಗೆ ಬಂತು. ಈ ಕಾಯ್ದೆ ಜಾರಿಗೊಳ್ಳುವ ಪೂರ್ವದಲ್ಲಿ ಭಾರತದಲ್ಲಿ ವ್ಯಾಪಾರ ಮಾಡುವ ಅಧಿಕಾರವನ್ನು ಕಂಪನಿ ಮಾತ್ರ ಅಲ್ಲದೆ ಅದಕ್ಕೆ ಇಚ್ಛೆಪಟ್ಟವರು ಕೂಡ ನೀಡಬೇಕು ಅನ್ನುವಂಥ ದೊಡ್ಡ ಹೋರಾಟ ಕೂಡ ನಡೆದಿತ್ತು. ಅದಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಕೊಡುವಂತಹ ವ್ಯವಸ್ಥೆ ಬಂದಾಗ, ಈ ಹಿನ್ನೆಲೆಯಲ್ಲಿ ಇಚ್ಛೆ ಇದ್ದವರಿಗೂ ಇಲ್ಲದಿದ್ದವರಿಗೂ ಎಲ್ಲರಿಗೂ ಈ ಕಾಯ್ದೆ ಮುಕ್ತವಾಗಿ ಅವಕಾಶಗಳನ್ನು ಕೊಡೋದಕ್ಕೆ ಶುರು ಮಾಡಿತು. ಇದರ ಪರಿಣಾಮ ಮುಕ್ತ ವ್ಯಾಪಾರದ ಹೊಸ ಶಕೆನೇ ಭಾರತದಲ್ಲಿ ಆರಂಭ ಆಯಿತು ಅಂತ ಕರಿತೀವಿ. ಹಾಗಾಗಿ ಸುಂಕ ಮುಕ್ತವಾದಂಥ ಹೊಸ ಟ್ರೇಡ್ ಭಾರತದಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ ಚಾರ್ಟರ್ ಆ್ಯಕ್ಟ್ ಒಂದು ಹೊಸ ಅನುಮತಿ ಮತ್ತು ಪರವಾನಗಿಯನ್ನು ಕೊಡೋ ಕಾಲವಾಗಿ ಬಂತು. ಮುಂದೆ ಗವರ್ನರ್ ಜನರಲ್ ಮತ್ತು ಸೇನೆಯ ಮಹಾಮುಖ್ಯಸ್ಥರು, ಕಮಾಂಡರ್ ಇನ್ ಚೀಫ್ ಅಂತ ಏನು ಕರಿತಾ ಇದ್ವಿ, ಈ ನಿರ್ದೇಶಕ ಮಂಡಳಿಯು ನೇಮಿಸುವ ಅಧಿಕಾರವನ್ನು ಕೂಡ ಇದು ಪಡ್ಕೊಳ್ತು. ಹಂಗಾಗಿ ಗವರ್ನರ್ ಜನರಲ್ಲು ಮತ್ತು ಸೇನೆಯ ಮಹಾಮುಖ್ಯಸ್ಥರನ್ನ ನೇಮಕ ಮಾಡತಕ್ಕಂಥ ಅಧಿಕಾರ ಯಾರಿಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತು. ಇನ್ನು ಚರ್ಚ್ಗಳಿಗೆ ಭಾರತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಧರ್ಮವನ್ನು ಹರಡಲಿಕ್ಕಾಗಿ ಸಂಪೂರ್ಣವಾಗಿ ಅವಕಾಶವನ್ನು ಕೊಟ್ಟರು. ಈಗ ರಿಜಿಸ್ಟರ್ಡ್ ಆಗಿ ಚರ್ಚ್ಗಳು ಸೇವೆಗಳನ್ನು ಮಾಡುವ ರೂಪದಲ್ಲಿ ಭಾರತದಲ್ಲಿ ಕ್ರೈಸ್ತ ಧರ್ಮ ಹರಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು ಈ ಚಾರ್ಟರ್ ಕಾಯ್ದೆ. ಮತ್ತು ಭಾರತೀಯರಲ್ಲಿ ಹೊಸ ಜ್ಞಾನವನ್ನು ಪಸರಿಸುವ, ನೈತಿಕ ಮತ್ತು ಧಾರ್ಮಿಕ ಹಕ್ಕನ್ನು ಎಚ್ಚರಿಸುವ ಜವಾಬ್ದಾರಿಯನ್ನು ಈ ಮಿಷನರಿ ಸಂಸ್ಥೆಗಳು ತಮ್ಮ ಸೇವೆಯ ಮುಖಾಂತರ ಕೊಡೋದಕ್ಕೆ ಶುರು ಮಾಡಿದ್ವು. ಹಾಗಾಗಿ ಇದಕ್ಕಾಗಿ ಹೊಸ ನಿರ್ದೇಶನಗಳನ್ನು ಕೂಡ ಕೊಟ್ಟರು. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬಂದವು, ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಿದ್ವು. ಇಂಗ್ಲೀಷ್ ವಿದ್ಯಾಭ್ಯಾಸ ಇಲ್ಲಿ ಹೆಚ್ಚು ವಿಸ್ತರಣೆ ಆಗೋದಕ್ಕೆ ಕಾರಣ ಆಯಿತು. ಸೇಮ್ ಈಗಲ್ಲ ಆ ಕಡೆ ವಿಲಿಯಂ ಬೆಂಟಿಕ್ ಕೂಡ ಇಂಗ್ಲೀಷ್ ಎಜುಕೇಷನ್ಸ್ ಲಾರ್ಡ್ ಮೆಕಾಲೆ ವರದಿ ಆಧಾರದ ಮೇಲೆ ಜಾರಿಗೆ ತಂದಿದ್ದ. ಹಾಗಾಗಿ 1833ರ ಚಾರ್ಟರ್ ಕಾಯ್ದೆ ಈಗ ಮತ್ತೆ ಬಂತು ಹೊಸದಾಗಿ. ಈ ಕಾಯ್ದೆಯು ಕೂಡ ಅಷ್ಟೇ ಈಸ್ಟ್ ಇಂಡಿಯಾ ಕಂಪನಿಗೆ 20 ವರ್ಷದ ಪರವಾನಗಿಯನ್ನು ಮತ್ತೆ ರಿನ್ಯೂವಲ್ ಮಾಡಿ ಕೊಟ್ಟರು. ಬಟ್ ಈ ಕಾಯ್ದೆಯಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಏನು ಬದಲಾವಣೆ ಆಯಿತು ಅಂತ ನೋಡ್ತೀವಿ. ವೆರಿ ಇಂಟ್ರೆಸ್ಟಿಂಗ್ ಒಂದು ಅಂಶ ಅಂದರೆ, ಬಂಗಾಳದ ಗವರ್ನರ್ ಜನರಲನ್ನು ಈಗ ಭಾರತದ ಗವರ್ನರ್ ಜನರಲ್ ಅಂಥೇಳಿ ಮರುನಾಮಕರಣ ಮಾಡಿದ್ರು. ಈಗ ಭಾರತದ ಗವರ್ನರ್ ಜನರಲ್ ಯಾರು ಅಂದರೆ, ಅವನು ಬಂಗಾಳದಲ್ಲಿ ಯಾರಿದಾನೋ ಅವನೇ ಭಾರತದ ಗವರ್ನರ್ ಜನರಲ್. ಅಧಿಕೃತವಾಗಿ ಘೋಷಣೆ ಆಯಿತು. ಲಾರ್ಡ್ ವಿಲಿಯಂ ಬೆಂಟಿಕ್ ಈ ನಿಟ್ಟಿನಲ್ಲಿ ಭಾರತದ ಮೊದಲ ಗವರ್ನರ್ ಜನರಲ್ ಆದ. ಮತ್ತು ವಾರ್ನ್ ಹೆಸ್ಟಿಂಗ್ಸ್ ಇದ್ನಲ್ಲ ಅವನು ಅಂದರೆ, ಅವನನ್ನು ಬಂಗಾಳದ ಗವರ್ನರ್ ಅಂತ ಕರಿತೀವಿ. ಈ ಕಾಯ್ದೆ ಅಧಿಕೃತವಾಗಿ ಒಂದು
ಫೈಲ್ನ ಹೊರಡಿಸ್ತು. ಬಂಗಾಳದ ಗವರ್ನರ್ ಜನರಲ್, ಇನ್ಮೇಲೆ ಭಾರತದ ಗವರ್ನರ್ ಜನರಲ್ ಅಂತ. ಹಾಗಾಗಿ ಲಾರ್ಡ್ ವಿಲಿಯಂ ಬೆಂಟಿಕ್ನನ್ನು ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ಕೂಡ ಕರಿತೀವಿ. ಭಾರತದಲ್ಲಿ ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿರ್ದೇಶಿಸುವ, ನಿಯಂತ್ರಿಸುವ, ಅವುಗಳನ್ನು ಮೇಲ್ವಿಚಾರಣೆ ಮಾಡತಕ್ಕಂಥ ಅಧಿಕಾರವನ್ನು ಗವರ್ನರ್ ಜನರಲ್ಗೆ ಕೊಟ್ಬಿಟ್ರು. ಗವರ್ನರ್ ಜನರಲ್ ಪವರ್ ಈಗ ಏನಾಗ್ತಾ ಇದೆ ಅಂದರೆ ಜಾಸ್ತಿ ಆಗ್ತಾನೇ ಹೋಯಿತು. ದೇಶಿ ಸಂಸ್ಥಾನಗಳ ಜೊತೆಗೂ ಮತ್ತು ಅವ್ರ ಜೊತೆ ಯುದ್ಧ ಮಾಡೋದಿರ್ಬೋದು, ಶಾಂತಿ ಒಪ್ಪಂದಗಳನ್ನು ಮಾಡೋದಿರ್ಬೋದು, ರಾಜತಾಂತ್ರಿಕ ಸಂಬಂಧಗಳನ್ನು ಮಾಡೋದಿರ್ಬೋದು, ಈ ಎಲ್ಲ ವಿಷಯಗಳಲ್ಲೂ ಕೂಡ ಬಂಗಾಳದಲ್ಲಿ ಯಾರು ಗವರ್ನರ್ ಜನರಲ್ನ ಕೇಂದ್ರ ಸರ್ಕಾರ ಇದೆ ಅವನು ತೆಗೆದುಕೊಳ್ಳೋ ತೀರ್ಮಾನವೇ ಇಡೀ ಭಾರತಕ್ಕೆ ಅಪ್ಲೈ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಬಂಗಾಳದ ಕೇಂದ್ರ ಸರ್ಕಾರಕ್ಕೆ ಸಾರ್ವಭೌಮ ಅಧಿಕಾರವನ್ನು ಇದು ಕೊಡ್ತು. ಇನ್ನು ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಯಲ್ಲಿ ಉಳಿದ ಸದಸ್ಯರ ಜೊತೆ ಗವರ್ನರ್ ಜನರಲ್ಗೆ ಯಾವುದಾದರೂ ವಿಷಯದ ಮೇಲೆ ಒಮ್ಮತದ ತೀರ್ಮಾನ ಬರದೇ ಇದ್ದಾಗ, ಬಹುಮತದ ನಿರ್ಣಯವನ್ನು ತಿರಸ್ಕರಿಸುವ ಸಂದರ್ಭ ಬಂದಾಗ ಅವನಿಗೆ ಲಿಖಿತ ರೂಪದಲ್ಲಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಇದರಲ್ಲಿ ಹಾಕ್ಕೊಳ್ಳಾಯಿತು. ಇದರಿಂದಾಗಿ ಗವರ್ನರ್ ಜನರಲ್ಗೆ ಯಾವುದಾದ್ರೂ ವಿಷಯದಲ್ಲಿ ಒಮ್ಮತ ಮೂಡದಿದ್ದಾಗ ಅಥವಾ ಬಹುಮತದ ನಿರ್ಣಯ ಬಂದಾಗ ಅದನ್ನು ತಿರಸ್ಕರಿಸಲಿದ್ದಂಥ ಕಾರಣಗಳನ್ನು ಲಿಖಿತ ರೂಪದಲ್ಲಿ ಬರೆದುಕೊಟ್ಟು ತಿರಸ್ಕರಿಸೋ ಅಧಿಕಾರ ಕೊಟ್ಟರು. ಧರ್ಮ, ಬಣ್ಣ, ಹುಟ್ಟಿನ ಆಧಾರದ ಮೇಲೆ ಯಾವುದೇ ರೀತಿಯಲ್ಲೂ ತಾರತಮ್ಯ ಮಾಡದೇ ಈ ಕಾಯ್ದೆ ಎಲ್ಲರಿಗೂ ಒಂದು ಸಮಾನತೆ ಕೊಡ್ತು ಅಂತಲೇ ಹೇಳಲಾಗತ್ತೆ. ಈ ಸಮಾನತೆಯ ಪರಿಣಾಮವಾಗಿ ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತರನ್ನು ನೇಮಕ ಮಾಡಬೇಕು ಅಂತಾಯಿತು. ಆಗ ಮೆಕಾಲೆನೇ ಇದರ ಕಾನೂನು ಸದಸ್ಯನಾಗಿ, ಪರಿಣಿತ ಸದಸ್ಯನಾಗಿ ಕೂಡ ನೇಮಕಗೊಳ್ತಾನೆ. ಇನ್ನು ಬ್ರಿಟಿಷ್ ಅಧಿಕಾರಿಗಳಿಗೆ ಮತ್ತು ಇಲ್ಲಿನ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲಿಕ್ಕೆ ಮುಕ್ತ ಪರವಾನಗಿಯನ್ನು ಕೂಡ ಕೊಟ್ಟರು. ಯಾರಾದರೂ ಬನ್ನಿ, ವ್ಯಾಪಾರ ಮಾಡ್ಕೊಳ್ಳಿ, ತೆರಿಗೆಯನ್ನು ಕಟ್ಟಿ, ನೀವು ಕೂಡ ಡೆವಲಪ್ಮೆಂಟ್ ಆಗಿ ಅಂತ. ಹೀಗಾಗಿ 1830ರ ದಶಕದ ನಂತರ ಭಾರತದಲ್ಲಿ ಆಂತರಿಕ ಮತ್ತು ಇಂಗ್ಲೆಂಡ್ನಲ್ಲಿದ್ದಂತಹ ವಿವಿಧ ರಾಜಕೀಯ ವಿದ್ಯಮಾನಗಳ ಮೇಲೆ ಇದು ಬೆಳಕನ್ನು ಚೆಲ್ತು. ಇಲ್ಲಿವರೆಗಿನ ಕಾಯ್ದೆಗಳೆಲ್ಲ ಇಂಗ್ಲೆಂಡ್ ಕಂಪನಿ ಡೆವಲಪ್ಮೆಂಟಿಗೆ ಮಾಡಿದಂಥ ಕಾಯ್ದೆಗಳಾಗಿತ್ತು. ಬಟ್ ಈಗ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಭಾಳಷ್ಟು ಬದಲಾವಣೆಗಳನ್ನು ತಂತು. 1858ರಿಂದ 1947ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ ಮತ್ತು ಭಾರತದಲ್ಲಿ ನಡೆದಂಥ ಸಿಪಾಯಿ ದಂಗೆ ಇವೆರಡರ ಪರಿಣಾಮ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರ ಕ್ಲೋಸ್ ಆಯಿತು. ನೇರವಾಗಿ ಬ್ರಿಟನ್ ರಾಣಿ ತನ್ನ ಅಧಿಕಾರವನ್ನು ಚಲಾಯಿಸೋದಕ್ಕೆ ಮುಂದಾಯಿತು. ಈಗ ಬ್ರಿಟನ್ ರಾಣಿಯ ಅಧಿಕಾರವನ್ನು ಇಡೀ ಭಾರತಕ್ಕೆ ತಂದರು. ಹಾಗೆ ತಂದಾಗ ರಾಣಿಯ ನೇತೃತ್ವದಲ್ಲಿ ಬಂದಂಥ ಪ್ರಮುಖ ಕಾಯ್ದೆಗಳು ಅಂದರೆ 1858ರ ಕಾಯ್ದೆ, 61ರ ಕಾಯ್ದೆ, 1892ರದ್ದು, 1909 ಮಿಂಟೋ ಮಾರ್ಲೆ, 1919 ಮಾಂಟೆಗೋ ಚಮ್ಸ್ಬರ್ಡು ಮತ್ತು 1935 ಭಾರತ ಸರ್ಕಾರ ಕಾಯ್ದೆಗಳು ಭಾಳಷ್ಟು ಡೆವಲಪ್ಮೆಂಟ್ ಆಗಿರತಕ್ಕಂಥ ಕಾಯ್ದೆಗಳಾಗಿತ್ತು ಅವು. ಹಾಗಾದರೆ 1858ರ ಕಾಯ್ದೆ ಏನು ಮಾಡ್ತು ನೋಡಿ. ಈ ಕಾಯ್ದೆ ಜಾರಿಗೆ ಬರೋಕ್ಕಿಂತ ಹಿಂದೆ ಭಾರತದಲ್ಲಿ ಸಿಪಾಯಿ ದಂಗೆ ನಡೆದಿತ್ತು. ಸೈನಿಕ ಮತ್ತು ನಾಗರಿಕ ಕ್ರಾಂತಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದೋಗಿತ್ತು. ಹಾಗಾಗಿ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡ್ತು. ನವೆಂಬರ್ 1, 1858ರಂದು ಬ್ರಿಟನ್ನ ರಾಣಿ ವಿಕ್ಟೋರಿಯಾ ಒಂದು ಮ್ಯಾಗ್ನಾ ಕಾರ್ಟಾವನ್ನು ಹೊರಡಿಸ್ತಾಳೆ. ತಮ್ಮ ಆಡಳಿತದ ಅವಧಿಯಲ್ಲಿ ಭಾರತದ ಎಲ್ಲ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತೇನೆ ಅಂತೇಳಿ ಘೋಷಣೆ ಮಾಡ್ತಾಳೆ. ಆಗ ಲಾರ್ಡ್ ಕ್ಯಾನಿಂಗ್ ಭಾರತದಲ್ಲಿದ್ದ. ಈಗ ಗವರ್ನರ್ ಜನರಲ್ನ ಪದನಾಮವನ್ನು ಬದಲಾಯಿಸಿ ವೈಸ್ರಾಯ್ ಅಂತ ಕೂಡ ನೇಮಕ ಮಾಡ್ತಾರೆ. ಹೀಗಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆ ರದ್ದುಗೊಳಿಸಿದರು. ಬ್ರಿಟನ್ ರಾಣಿ ನೇರವಾಗಿ ಅಧಿಕಾರಕ್ಕೆ ಬಂದರು. ಈಗ ಗವರ್ನರ್ ಜನರಲ್ ಪದನಾಮವನ್ನು ಬದಲಾಯಿಸಿ ವೈಸ್ರಾಯ್ ಅಂತ ಮಾಡಿದ್ರು. ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸ್ರಾಯ್ ಕೂಡ ಅವನೇ ಆಗ್ತಾನೆ. ಈಗ ಮತ್ತೆ ಬದಲಾವಣೆ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನೋ ಹೊಸ ಪೋಸ್ಟ್ ಒಂದನ್ನು ಕ್ರಿಯೇಟ್ ಮಾಡ್ತಾರೆ. ಹಾಗೆ ಕ್ರಿಯೇಟ್ ಮಾಡಿ ಬ್ರಿಟಿಷ್ ಸರ್ಕಾರ ಆ ಮುಖಾಂತರವಾಗಿ ಬ್ರಿಟಿಷ್ ಮಂತ್ರಿಮಂಡಲದಲ್ಲಿದ್ದಂಥ ಸದಸ್ಯರಾಗಿದ್ದವರು ಈ ಬ್ರಿಟಿಷ್ ಆಡಳಿತದ ನೋಡಿಕೊಳ್ಳೋ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ಈಗ ಬ್ರಿಟನ್ ಸೆನೆಟ್ ನೇರವಾಗಿ ಭಾರತವನ್ನು ತಮ್ಮ ಕಂಟ್ರೋಲಿಗೆ ತಗೊಳ್ಕೊಳ್ತು. ಇದಕ್ಕೆ ಸಹಾಯ ಮಾಡಲಿಕ್ಕೆ 15 ಜನರ ಸದಸ್ಯರನ್ನು ಕೂಡ ಕೊಟ್ಟರು. ಭಾರತದ ಮಂಡಳಿ ಅಥವಾ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಕರಿತೀವಿ, ಅದು ಜಾರಿಗೆ ಬಂತು. ಇದುವರೆಗೂ ಬೋರ್ಡ್ ಆಫ್ ಕಂಟ್ರೋಲ್ ಮಾಡ್ತಾ ಇದ್ದ ಕೆಲಸವನ್ನು ಈಗ ಕೌನ್ಸಿಲ್ ಆಫ್ ಇಂಡಿಯಾ ಮಾಡೋದಕ್ಕೆ ಶುರು ಮಾಡಿತು. 1861ರ ಕಾಯ್ದೆಯನ್ನು ಭಾರತೀಯ ಪರಿಷತ್ ಕಾಯ್ದೆ ಅಂತ ಕರಿತೀವಿ. ಇದು ತುಂಬಾ ಇದೆ.
1858ರ ಕಾಯ್ದೆಯಲ್ಲಿ ಇನ್ನೂ ಹಲವು ಅಂಶಗಳನ್ನು ಮುಂದಿನ ದಿನಗಳಲ್ಲಿ ನೀವು ಓದ್ತೀರಿ. ಬಟ್ 1861ರ ಕಾಯ್ದೆ ಕೂಡ ವೆರಿ ಇಂಪಾರ್ಟೆಂಟ್ ಕಾಯ್ದೆ ಇದು. ಇದು ಕೂಡ ಭಾರತೀಯರಿಗೆ ಮೊದಲ ಬಾರಿಗೆ ಶಾಸನವನ್ನು ರೂಪಿಸುವ ಪ್ರಕ್ರಿಯೆಯಲ್ಲಿ ಅವಕಾಶ ಮಾಡಿಕೊಡ್ತು. ಇಲ್ಲಿವರೆಗೂ ಕೂಡ ಬ್ರಿಟಿಷರೇ ಕಾನೂನು ಮಾಡ್ತಾಯಿದ್ರು. ಬ್ರಿಟಿಷ್ ಭಾರತದಲ್ಲಿ ಅವ್ರದ್ದೇ ಕಾನೂನುಗಳು, ಅವ್ರು ಹೇಳಿದಂಥ ಕಾನೂನುಗಳು ಜಾರಿಗೆ ಬರ್ತಾ ಇತ್ತು. ಭಾರತೀಯರಿಗೆ ಅವಕಾಶ ಇರಲಿಲ್ಲ, ಭಾರತೀಯರು ಕೇವಲ ಪಾಲಿಸಬೇಕಾಗಿತ್ತು. ಬಟ್ 1861ರ ಕಾಯ್ದೆ ಹಂಗಾಗಲಿಲ್ಲ. ಭಾರತೀಯರನ್ನು ಕಾನೂನು ರಚನೆ ಮಾಡುವ ಸಂದರ್ಭದಲ್ಲಿ ಚರ್ಚೆಗೆ ಕರೆದ್ರು. ಹೀಗಾಗಿ ಶಾಸನ ರೂಪಿಸುವ ಕಾರ್ಯದಲ್ಲಿ ಮೊದಲ ಬಾರಿ ಭಾರತೀಯರಿಗೆ ಅವಕಾಶ ಸಿಕ್ಕಿದ್ದೆ 1861ರ ಭಾರತೀಯ ಪರಿಷತ್ ಕಾಯ್ದೆ. ಭಾರತೀಯರು ಬ್ರಿಟಿಷರ ಬಗೆಗೆ ತಿಳಿದಿರೋ ಅಭಿಪ್ರಾಯಗಳನ್ನು ತಿಳಿಸಲು ಭಾರತೀಯರಿಗೆ ಒಂದು ಪ್ರಾತಿನಿಧ್ಯತೆಯನ್ನು ಕೊಟ್ಟರು. ಇದನ್ನೇ ಇಂಗ್ಲೀಷಲ್ಲಿ ಪಾಲಿಸಿ ಆಫ್ ಅಸೆಷನ್ಸ್ ಅಂತ ಕೂಡ ಕರಿತೀವಿ. ಹೀಗೆ ಭಾರತೀಯರಿಗೆ ಅಧಿಕಾರ ಕೊಟ್ಟಿದ್ದರಿಂದಾಗಿ ಶಾಸನ ರಚನೆಯ ವಿಚಾರದಲ್ಲಿ ಬದಲಾವಣೆಗಳು ಶುರುವಾಯಿತು. ವೈಸ್ರಾಯ್ ಕೌನ್ಸಿಲ್ಗೆ ಏನು 15 ಜನರ ಕೌನ್ಸಿಲ್ ಇತ್ತು, ಅಲ್ಲಿಗೆ ಭಾರತೀಯರನ್ನ ಅಧಿಕಾರೇತರ ಸದಸ್ಯರನ್ನಾಗಿ ನಾಮಕರಣ ಮಾಡಿಕೊಳ್ಳುವಂಥ ವ್ಯವಸ್ಥೆ ಬಂತು. ಇನ್ನು ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸಲಿಕ್ಕೆ ಅಧಿಕಾರವನ್ನು ಗವರ್ನರ್ ಜನರಲ್ಗೂ ಕೂಡ ಕೊಡಲಾಗಿತ್ತು. ಇನ್ನು 1892ರ ಕಾಯ್ದೆ, ಇದು ಕೂಡ ಅಷ್ಟೇ ಭಾರತೀಯ ಪರಿಷತ್ ಕಾಯ್ದೆ 1861ರ ಕಾಯ್ದೆಯ ಮುಂದುವರಿದ ಬದಲಾವಣೆಗಳನ್ನು ತಂತು. ಭಾರತೀಯರಿಗಿದ್ದ ಶಾಸನ ಸಭೆಗಳ ಪ್ರಾತಿನಿಧ್ಯವನ್ನು ಇಲ್ಲಿ ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ಶುರು ಮಾಡಿದ್ರು. ಕಾಂಗ್ರೆಸ್ ಸಂಘಟನೆಯ ಬ್ರಿಟಿಷ್ ಆಡಳಿತದ ಬಗ್ಗೆ ತಳೆದ ವಿಮರ್ಶಾತ್ಮಕ ನಿಲುವಿನ ಹಿನ್ನೆಲೆಯಲ್ಲಿ ಭಾರತೀಯರಿಗೆ ಹೆಚ್ಚಿನ ಪ್ರಾತಿನಿಧ್ಯತೆಯನ್ನು ಕೊಡೋದಕ್ಕೆ ಶುರು ಮಾಡಿದರು. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ಮುಂದಿನ ದಿನಗಳಲ್ಲಿ ಓದ್ತೀರಿ, 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾಗಿ ಭಾಳಷ್ಟು ಬದಲಾವಣೆಗಳಿಗೆ ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದರಿಂದಾಗಿ ಈ ಕಾಯ್ದೆ ಹೆಚ್ಚಿನ ಅವಕಾಶಗಳನ್ನು ಭಾರತೀಯರಿಗೆ ಕೊಡೋದಕ್ಕೆ ಶುರು ಮಾಡಿತು. ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ನೇಮಕ ಮಾಡೋದ್ರ ಮುಖಾಂತರ ಸಂಖ್ಯೆಯನ್ನು ಹೆಚ್ಚಿಗೆಗೊಳಿಸ್ಕೊಂಡ್ವಿ. ಇನ್ನು ಶಾಸನ ಸಭೆ ಅಂತೇನು ಕರಿತೀವಿ, ಲೆಜಿಸ್ಲೇಟಿವ್ ಕೌನ್ಸಿಲ್, ಇಲ್ಲಿ ಭಾರತೀಯರ ಅಧಿಕಾರವನ್ನು ಹೆಚ್ಚಿಗೆ ಮಾಡಿ ಜೊತೆಗೆ ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತಹ ಒಂದು ಎಕನಾಮಿಕ್ ಬಜೆಟ್ ಅಂತೇನು ಕರಿತೀವಿ, ಈ ಹಣಕಾಸು ಬಜೆಟ್ ಮೇಲೆ ಚರ್ಚೆ ಮಾಡೋ ಅಧಿಕಾರ ಕೂಡ ಭಾರತೀಯರಿಗೆ ಸಿಕ್ತು. 61ರಲ್ಲಿ ಕೇವಲ ಶಾಸನಗಳ ರಚನೆಗೆ ಸಿಕ್ಕಿದ್ದ ಅಧಿಕಾರ ಈಗ ಆರ್ಥಿಕತೆ ವಿಚಾರದಲ್ಲೂ ಭಾರತೀಯರಿಗೆ ಅಧಿಕಾರಗಳನ್ನು ಕೊಟ್ಟರು. 6 ದಿನಗಳ ಮುಂಚೆ ಮುನ್ಸೂಚನೆ ನೀಡಿ ಸಾರ್ವಜನಿಕ ಆಸಕ್ತಿಯ ಮೇಲೆ ಅನೇಕ ವಿಷಯಗಳನ್ನು ಪ್ರಸ್ತಾಪಿಸುವ ಅಥವಾ ಬ್ರಿಟಿಷ್ ಸರ್ಕಾರವನ್ನು ಪ್ರಶ್ನಿಸುವ ಹಕ್ಕನ್ನು ಕೂಡ ಇದು ಭಾರತೀಯರಿಗೆ ಕೊಟ್ಟಿತ್ತು. ಇದು ವೆರಿ ಇಂಪಾರ್ಟೆಂಟ್ ಅಂತ ಕರಿತೀವಿ ನಾವು. ಅದಾದಮೇಲೆ ಬಂದದ್ದು ಮಿಂಟೋ ಮಾರ್ಲೆ ಸುಧಾರಣೆ 1909 ಭಾರತೀಯ ಪರಿಷತ್ ಕಾಯ್ದೆ ಅಂತ ಕರಿತೀವಿ. ಇಲ್ಲಿ ಮಿಂಟೋ ಆತ ವೈಸ್ರಾಯ್ ಆಗಿದ್ದ, ಮಾರ್ಲೆ ಇಲ್ಲಿನ ಸೆಕ್ರೆಟರಿ ಸ್ಟೇಟ್ ಫಾರ್ ಇಂಡಿಯಾ ಇವನಾಗಿದ್ದ. ಇವರಿಬ್ಬರು ಸೇರಿ ಜಾರಿಗೆ ತಂದ ಕಾಯ್ದೆಯನ್ನೇ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕೂಡ ಕರಿತೀವಿ. ಲಾರ್ಡ್ ಮಿಂಟೋ ವೈಸ್ರಾಯ್, ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಲೆ, ಇವರಿಬ್ಬರು ಸೇರಿ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳುವ ನೀತಿಯ ಅಂಡರಲ್ಲಿ ನಿಧಾನವಾಗಿ ಸಿಗಿಸ್ತಾ ಹೋದರು, ಅದು ನಮ್ಗೆ ಗೊತ್ತಾಗಲೇ ಇಲ್ಲ. ಈ ಕಾಯ್ದೆಯ ಶಾಸನ ಸಭೆಯಲ್ಲಿ ಸದಸ್ಯರ ಸಂಖ್ಯೆಯನ್ನು ಏನು 6 ಇದ್ದಿದ್ದು 16 ಆಗಿತ್ತು, ಈ 16 ಇದ್ದದನ್ನು 60ಕ್ಕೆ ಹೆಚ್ಚಿಗೆ ಮಾಡಿದ್ರು. ಪ್ರಾಂತ್ಯಗಳಲ್ಲೂ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನು ಹೆಚ್ಚಿಗೆ ಮಾಡ್ತಾ ಹೋದರು. ನಮಗನ್ನಿಸ್ತು, ಓಹೋ, ಬ್ರಿಟಿಷರು ನಮ್ಮನ್ನು ಕಾನೂನು ರಚನೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ. ಆದರೆ ಉನ್ನತ ಸರ್ವೋಚ್ಚ ಅಧಿಕಾರವನ್ನು ಬ್ರಿಟಿಷ್ ಗೌರ್ಮೆಂಟ್ ಮಾತ್ರ ಹೊಂದಿತ್ತು. ಆ ಅಂಶ ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಮೊದಲ ಬಾರಿಗೆ ಚುನಾವಣೆ ಮುಖಾಂತರ ಶಾಸನ ಸಭೆಗೆ ಆಯ್ಕೆ ಆಗಲಿಕ್ಕೆ ಅವಕಾಶ ಕೊಟ್ಟರು. ಹಾಗಾಗಿ ಕೊಡೋದ್ರ ಜೊತೆಗೆ ಇಲ್ಲೊಂದು ಎಡವಟ್ಟು ಕೂಡ ಆಗಿತ್ತು. ಮುಸ್ಲಿಮರಿಗಾಗಿಯೇ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯತೆಯನ್ನು ಕೊಡೋದ್ರ ಮುಖಾಂತರ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಅಥವಾ ಕ್ಷೇತ್ರವನ್ನು ರಚನೆ ಮಾಡಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ನಡುವಿನ ವಿವಾದವನ್ನು ಹೆಚ್ಚಿಗೆ ಮಾಡೋದಕ್ಕೆ ಈ ಕಾನೂನು ಟ್ರೈ ಮಾಡ್ತು ಅಂತಲೇ ಕೂಡ ಹೇಳಲಾಗುತ್ತೆ. ಹಾಗಾಗಿ ಭಾರತೀಯರನ್ನ ಒಡೆದು ಆಳುವ ನೀತಿಗೆ ಮಿಂಟೋ ಮಾರ್ಲೆ ಸುಧಾರಣೆ ಮತ್ತಷ್ಟು ಪ್ರೇರೇಪಣೆ ನೀಡಿತ್ತು ಅಂತಲೇ ಹೇಳಲಾಗುತ್ತೆ. ಇನ್ನು ಭಾರತ ಸರ್ಕಾರ ಕಾಯ್ದೆ ಇದೆ 1919, ಇದು ಕೂಡ ಅಷ್ಟೇ. ಮಾಂಟೆಗೋ ಇಲ್ಲಿ ಕಾರ್ಯದರ್ಶಿಯಾಗಿದ್ದ, ಚಮ್ಸ್ಫರ್ಡ್ ಇಲ್ಲಿ ವೈಸ್ರಾಯ್ ಆಗಿದ್ದ. ಇವರಿಬ್ಬರು ಸೇರಿ ತಂದಂಥ ಕಾಯ್ದೆಯನ್ನೇ ಮಾಂಟೆಗೋ ಚಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಅಂತಲೇ ಕರಿತೀವಿ. ಮೊದಲ ಮಹಾಯುದ್ಧ ಆಗಿತ್ತು 1914ಇಂದ 18ಗೆ. ಈ ಸಂದರ್ಭದಲ್ಲಿ ಭಾರತೀಯರು ಬ್ರಿಟಿಷರ ಪರವಾಗಿ ಯುದ್ಧದಲ್ಲಿ ಭಾಗವಹಿಸಲಿಕ್ಕೆ
ಭಾಳಷ್ಟು ಹೋರಾಟಗಳು, ಹಿನ್ನಡೆಗಳು ಎಲ್ಲದೂ ಆಗಿತ್ತು. ಈ ಪ್ರೇರೇಪಿಸಿದ ಹಿನ್ನೆಲೆಯಲ್ಲಿ ಈ ಕಾಯ್ದೆ ಭಾರತೀಯರು ಏನಾದರೂ ಇಂಗ್ಲೆಂಡ್ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಇಂಗ್ಲೆಂಡ್ ಗೆಲ್ಲುತ್ತೆ ಅನ್ನೋ ಭರವಸೆ ಇತ್ತು. ಹಾಗಾಗಿ ಭಾರತೀಯರನ್ನ ಮನವೊಲಿಸೋದಕ್ಕಾಗಿ ಮಾಂಟೆಗೊ ಚಮ್ಸ್ಫರ್ಡ್ ಸುಧಾರಣೆಗಳು ಜಾರಿಗೆ ಬಂತು. 20/8/1917 ಬ್ರಿಟನ್ ಸಂಸತ್ತಲ್ಲಿ ಇದು ಘೋಷಣೆ ಆಗುತ್ತೆ. ಹಾಗಾಗಿ ಇದನ್ನು ಆಗಸ್ಟ್ ಕಾಯ್ದೆ ಅಂತಲೂ ಕೂಡ ಕರೀತಾರೆ. ಮಾಂಟೆಗೊ ಅವನು ಹೇಳ್ತಾನೆ, ಒಂದು ಕಡೆ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನು ನೀಡೋದೇ ಬ್ರಿಟಿಷ್ ಸರ್ಕಾರದ ಗುರಿ ಅಂತ ಘೋಷಣೆ ಮಾಡ್ತಾನೆ. ಅವನಂಗೆ ಘೋಷಣೆ ಮಾಡದೇ ಇದ್ದಿದ್ರೆ ವರ್ಲ್ಡ್ ವಾರ್ಗಳಲ್ಲಿ ಭಾರತೀಯ ಸೈನಿಕರು ಇಂಗ್ಲೆಂಡ್ ಪರವಾಗಿ ಹೋರಾಟ ಮಾಡ್ತಿರಲಿಲ್ಲ. ಅವನು ಹಿಂಗೆ ಹೇಳಿದ್ದಕ್ಕೇ ಭಾರತೀಯರು ಇಂಗ್ಲೆಂಡ್ಗೆ ಸಪೋರ್ಟ್ ಮಾಡಿದ್ದವತ್ತು. ಭಾರತೀಯ ವೈಸ್ರಾಯ್ ಆಗಿದ್ದ ಚಮ್ಸ್ಫರ್ಡ್ ಕೂಡ ರಾಜಕೀಯ ಸುಧಾರಣೆಗಳಿಗೆ ಧ್ವನಿಗೂಡಿಸ್ತಾನೆ. 1919 ಭಾರತೀಯ ಪರಿಷತ್ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ತಂದಿದ್ದ ಉದ್ದೇಶ, ಅದರ ಪ್ರಮುಖ ಅಂಶಗಳು ತುಂಬಾ ಚೆನ್ನಾಗಿತ್ತು. ಕೇಂದ್ರದಲ್ಲಿ ಬೈಕ್ಯಾಮರಲ್ ಲೆಜಿಸ್ಲೇಚರ್, ದ್ವಿಸದನ ಶಾಸಕಾಂಗ, ಒಂದು ಶಾಸಕಾಂಗ ಇನ್ನೊಂದು ಕಾರ್ಯಾಂಗ, ಅಂದರೆ ಶಾಸನಸಭೆ ಮತ್ತೊಂದು ರಾಜ್ಯಗಳ ಪರಿಷತ್, ಮೇಲ್ಮನೆಯನ್ನು ರಚನೆ ಮಾಡ್ತಾನೆ. ಅಂದರೆ ಇವತ್ತಿನ ಹೇಗೆ ಲೋಕಸಭೆ ರಾಜ್ಯಸಭೆ ಇದೆಯೋ ಅದು ಆ ಕಾಲದಲ್ಲಿ ಜಾರಿಗೆ ಬಂದಿತ್ತು. ಸೇಮ್ ಸಿಸ್ಟಮ್ ಪ್ರಾಂತ್ಯಗಳಲ್ಲೂ ಕೂಡ ಡಯಾರ್ಚಿ ದ್ವಿಸರ್ಕಾರ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತಾನೆ. ಭಾರತಕ್ಕೆ ಮೊದಲ ಬಾರಿಗೆ ಒಬ್ಬ ಹೈಕಮಿಷನರ್ ನೇಮಕ ಆಗ್ತಾನೆ. ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೂ ಭರವಸೆಗಳನ್ನು ಕೊಡ್ತಾನೆ. ಬಟ್ ಅವಕಾಶ ಕೊಟ್ಟಿರಲಿಲ್ಲ ಅಷ್ಟೇ. ಮುಂದೆ 1935 ಕಾಯ್ದೆಯಲ್ಲಿ ಅದು ಅವಕಾಶ ಸಿಗತ್ತೆ. ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಕೂಡ ಬೇರ್ಪಡಿಸ್ಬಿಟ್ಟು ಪ್ರಾಂತ್ಯಗಳಲ್ಲಿ ಬರುವಂಥ ಹಣಕಾಸಿಂದ ಪ್ರಾಂತ್ಯದ ಆಡಳಿತ, ಕೇಂದ್ರದಿಂದ ಬರ್ತಕ್ಕಂಥ ಹಣದಲ್ಲಿ ಕೇಂದ್ರದ ಆಡಳಿತ ಅಂಥೇಳಿ 2 ಸಪ್ರೇಟ್ ಬಜೆಟನ್ನು ಇಲ್ಲಿ ಜಾರಿಗೆ ತರ್ತಾರೆ. ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಕೇವಲ ಮುಸ್ಲಿಮರಿಗೆ ಕೊಡಲಾಗಿತ್ತು. ಬಟ್ ಈಗ ಮುಸ್ಲಿಂ ಪ್ರಾಂತ್ಯಗಳಿಗೂ, ಸಿಖ್ ಪ್ರಾಂತ್ಯಗಳಿಗೂ, ಆಂಗ್ಲೋ ಭಾರತೀಯ ಪ್ರಾಂತ್ಯಗಳಿಗೂ ಮತ್ತು ಯುರೋಪಿಯನ್ನರಿಗೂ ಕೂಡ ಅವಕಾಶಗಳನ್ನು ಇದರಲ್ಲಿ ಕೊಡಲಾಗಿತ್ತು. ಇದರ ಪರಿಣಾಮ ಮುಂದೆ 1935ನಲ್ಲಿ ಕಾಯ್ದೆ ಸಂಪೂರ್ಣವಾಗಿ ಬದಲಾವಣೆ ರೂಪದಲ್ಲಿ ಬಂತು. ಭಾರತದ ಸಂವಿಧಾನ ಕಾಯ್ದೆಗೆ ಈ ಕಾಯ್ದೆ ಇವತ್ತು ಕೂಡ ಬುನಾದಿ ಅಂತ ಕರಿತೀವಿ. ಇವತ್ತು ಏನು ನಾವು ಅನುಭವಿಸ್ತಾ ಇರೋ ಕಾನ್ಸ್ಟಿಟ್ಯೂಷನ್ಸ್ ಇದೆ, ಸಂವಿಧಾನ, ಅದು 1935 ಕಾಯ್ದೆಯ ಒಂದು ಬೇಸ್ ಮೇಲೆ ಬಂದಿರೋದು ಅಂತ ಹೇಳ್ತಾರೆ. ಈ ಕಾಯ್ದೆ ರೂಪುಗೊಳ್ಳಲಿಕ್ಕೆ ಅವತ್ತಿನ ಭಾರತದ ಇತಿಹಾಸದಲ್ಲಿ ಭಾಳಷ್ಟು ಘಟನೆಗಳು ನಡೆದೋಗಿದೆ. ಲಾಹೋರ್ ಸೆಷನ್ಸಲ್ಲಿ ಅವತ್ತಿನ ಅಧ್ಯಕ್ಷರಾಗಿದ್ದಂಥ ಜವಾಹರ್ಲಾಲ್ ನೆಹರೂರವರು ಘೋಷಣೆ ಮಾಡಿದಂಥ ಪೂರ್ಣ ಸ್ವರಾಜ್ ಇದರ ಮೇಲೆ ಪ್ರಭಾವ ಬೀರಿತ್ತು. ಅದಕ್ಕಿಂತ ಮುಂಚೆ ಬರ್ಕನ್ ಹೆಡ್ ಅನ್ನೋ ಸೆಕ್ರೆಟರಿ ಒಬ್ಬ ಹೇಳ್ತಾನೆ, ಭಾರತೀಯರಿಗೆ ಸಂವಿಧಾನ ರಚನೆ ಮಾಡ್ಕೊಳ್ಳೋಕೆ ನಿಮ್ಮ ಕೈಲಿ ಆಗಲ್ಲ ಅಂತ. ಆ ಸವಾಲನ್ನು ಸ್ವೀಕರಿಸಿದ ಮೋತಿಲಾಲ್ ನೆಹರು 1928ರಲ್ಲಿ ಸಂವಿಧಾನ ಕರಡು ವರದಿಯನ್ನು ಕೂಡ ಬರೀತಾರೆ. ಈ ಎಲ್ಲ ಅಂಶಗಳು ಅವತ್ತು ಪ್ರೇರೇಪಣೆ ಆಗಿದ್ದರಿಂದ 1935 ಕಾಯ್ದೆ ಭಾರತಕ್ಕೆ ಬಂತು. ಸಂಪೂರ್ಣವಾಗಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಬ್ರಿಟಿಷ್ ಭಾರತದ ಪ್ರಾಂತ್ಯಗಳಿಗೆ ಮಾತ್ರ ಅನ್ವಯವಾಗದೆ ದೇಶೀಯ ಸಂಸ್ಥಾನಗಳಿಗೂ ಅನ್ವಯವಾಗ್ತಕ್ಕಂಥ ಅಂಶಗಳನ್ನು ಕೊಟ್ಟರು. ಹಾಗಾದ್ರೆ ಏನಿತ್ತು ಅಂತ ಸ್ಪೆಷಾಲಿಟಿ ಅಂಶಗಳು ಅಂತ ನೋಡೋದಾದರೆ, ಬ್ರಿಟಿಷ್ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜ್ಯಗಳನ್ನೊಳಗೊಂಡಂಥ ಫೆಡರೇಷನಲ್ ಸಿಸ್ಟಮ್, ಅಂದರೆ ಅಖಿಲ ಭಾರತ ಒಕ್ಕೂಟ ರಚನೆ ಮಾಡಲಿಕ್ಕಿಲ್ಲ ಅವಕಾಶ ಕೊಟ್ಟರು. ಜೊತೆಗೆ ಏನು ಮಾಡಿದ್ರು, ಅಖಿಲ ಭಾರತದ ಒಕ್ಕೂಟದ ಜೊತೆಗೆ ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಜಾರಿಗೆ ತರ್ತಾರೆ. ಯಾಕೆಂದರೆ ಈ ಹಿಂದೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ರದ್ದುಗೊಳಿಸಿ ಅಲ್ಲಿನ ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ಟು ಕೇಂದ್ರದಲ್ಲಿ ಈಗ ಡಯಾರ್ಚಿ ಸಿಸ್ಟಮನ್ನು ಜಾರಿಗೆ ತಂದರು. ಮತ್ತು ಭಾರತದಲ್ಲಿ ಒಂದು ಸಂಯುಕ್ತ ಕೋರ್ಟ್, ಅಂದರೆ ಫೆಡರಲ್ ಕೋರ್ಟ್ ಸಿಸ್ಟಮ್ಗೂ ಕೂಡ ಅವಕಾಶ ಮಾಡಿಕೊಟ್ರು. ಜೊತೆಗೆ ಮೊದಲ ಬಾರಿಗೆ ಇಡೀ ಭಾರತದ ಆರ್ಥಿಕ ವ್ಯವಸ್ಥೆಯ ನಿಯಂತ್ರಣ ಮಾಡಲಿಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿದೆ 1935 ಆ್ಯಕ್ಟಿಂದ. ಈ ಎಲ್ಲ ಅಂಶಗಳು, ಅಂದರೆ ಫೆಡರಲ್ ಗವರ್ನೆನ್ಸ್ ಸಿಸ್ಟಮ್ಮು, ಫೆಡರಲ್ ಯೂನಿಯನ್ನು ಅಂದರೆ ಫೆಡರಲ್ ಒಕ್ಕೂಟ ಅಂತ ಕರಿತೀವಿ ಅದು, ಆಮೇಲೆ ಡಯಾರ್ಚಿ ಸಿಸ್ಟಮ್ಮು, ದ್ವಿಸರ್ಕಾರ ಪದ್ಧತಿ, ಪ್ರಾಂತ್ಯಗಳಿಗೆ ಸ್ವಾಯತ್ತತೆ, ಫೆಡರಲ್ ಗವರ್ನೆನ್ಸ್ ಸಿಸ್ಟಮ್ಸ್ನ ಜೊತೆಗೆ ಫೆಡರಲ್ ಕೋರ್ಟ್ ವ್ಯವಸ್ಥೆಗಳೆಲ್ಲ ಡೆವಲಪ್ಮೆಂಟ್ ಆಗಿದ್ದು 1935ನ ಕಾನೂನಿನಿಂದ. ಬಟ್ ಇದು ಏನೇ ಕಾನೂನುಗಳು ಬಂದರೂ ಭಾರತದ ಸಂವಿಧಾನದ ಬೆಳವಣಿಗೆಯಲ್ಲಿ ಈ ಕಾಯ್ದೆ 1935 ಕಾಯ್ದೆ ತುಂಬ ಪ್ರಮುಖವಾದ ಪರಿಣಾಮ ಆಗಿತ್ತು.
ಬ್ರಿಟಿಷರು ಭಾರತದಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ಹೇಗೆ ರಾಜಕೀಯ ಬೆಳವಣಿಗೆಗಳನ್ನು ಮಾಡ್ಕೊಂಡು ಬಂದರು ಅಂಥೇಳಿ ಈ ಕಾಯ್ದೆಗಳು ನಮಗೆ ಸ್ಪಷ್ಟವಾಗಿ ಕೊಟ್ಟಿರೋದನ್ನು ನಾವು ಈ ಕಾನೂನುಗಳಲ್ಲಿ ಗ್ರಹಿಸಬೇಕು. ಮುಂದಿನ ದಿನಗಳಲ್ಲಿ ನೀವು ಇದನ್ನು ಸಪರೇಟಾಗಿ ಹೆಚ್ಚಿನ ಅಧ್ಯಯನ ಮಾಡ್ತೀರಿ, ಬಟ್ ಈ ಹಂತದಲ್ಲಿ ಸರಿಯಾಗಿ ತಿಳ್ಕೊಳ್ಬೇಕಷ್ಟೇ. ಇದು ಬ್ರಿಟಿಷ್ ವಸಾಹತುಶಾಹಿ ಭಾರತದ ಆಡಳಿತವನ್ನು ನಡೆಸುತ್ತಿದ್ದ ಸಂದರ್ಭದಲ್ಲಿ ಈ ಕಾಯ್ದೆಗಳು ಜಾರಿಗೆ ಬಂದಿದ್ದರಿಂದ ಬ್ರಿಟಿಷರ ಹಿತಾಸಕ್ತಿಗಳು ಈ ಕಾಯ್ದೆಯಲ್ಲಿ ಹೆಚ್ಚು ಸೇರ್ಕೊಂಡಿರೋದು ನಮ್ಗೆ ಗೊತ್ತಾಗುತ್ತೆ. ಭಾರತೀಯರು ಬ್ರಿಟಿಷರ ವಿರುದ್ಧ ನಡೆಸಿದಂಥ ಹೋರಾಟಗಳಿಗೆ ಪ್ರತ್ಯುತ್ತರವಾಗಿ ಕಾನೂನುಗಳಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ಕೂಡ ನಾವು ಈ ಒಂದು ಸಂವಿಧಾನದ ಬೆಳವಣಿಗೆಯಲ್ಲಿ ಅಧ್ಯಯನ ಮಾಡ್ಬೋದು. ಸೊ ಇದುವರೆಗೂ ಏನು ನಾವು ಕಾನೂನುಗಳನ್ನು ನೋಡಿದ್ವಿ, ಇವೆಲ್ಲವೂ ಕೂಡ ಭಾರತೀಯರ ಅಭಿವೃದ್ಧಿಗೆ ಅಂತ ತಂದರೂ ಕೂಡ ಇದರಲ್ಲಿ ಬ್ರಿಟಿಷ್ ಸರ್ಕಾರದ ಲಾಭನೇ ಹೆಚ್ಚಿಗೆ ಕಾಣ್ತಾ ಇತ್ತು ವಿನಃ ಭಾರತೀಯರಿಗೆ ಇದು ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಲಿಲ್ಲ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇಷ್ಟೊಂದು ಅದ್ಭುತವಾದ ವಿಚಾರಗಳನ್ನು ಈ ಒಂದು ಸಂವಿಧಾನದ ಡೆವಲಪ್ಮೆಂಟ್ ವಿಭಾಗದಲ್ಲಿ ತಿಳ್ಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ಈ ಪಾಠವನ್ನು ಆಲಿಸಿದಿರಿ, ಧನ್ಯವಾದಗಳು. ಮುಂದಿನ ಪಾಠದಲ್ಲಿ ಮತ್ತೊಂದು ಹೊಸ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್.